MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕ್ರಿಪ್ಟೋ ಕರೆನ್ಸಿ ಇದು ಇಡೀ ಜಗತ್ತನ್ನೇ ಚಿಂತೆಗೆ ನೂಗ್ತಾ ಇರುವಂತ ಶಬ್ದ. ಅತ್ತ ಅಕ್ರಮವೂ ಅಲ್ಲದ, ಇತ್ತ ಸಕ್ರಮವೂ ಅಲ್ಲದ ಕರಾಳ ಅರ್ಥವ್ಯವಸ್ಥೆ. ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ನ ಮಾಯಾಜಾಲದಲ್ಲಿ ಭಾರತವು ಸಿಕ್ಕಾಕೊಂಡಿದೆ. ಕರ್ನಾಟಕದಲ್ಲೂ 2020ರಲ್ಲಿ ಬಿಟ್ಕಾಯಿನ್ ಹಗರಣ ಜೋರು ಸದ್ದು ಮಾಡಿತ್ತು. ಅಸಲಿಗೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಭಾರತದ ಅರ್ಥವ್ಯವಸ್ಥೆಗೆ ಇದು ಯಾವ ರೀತಿ ತೊಂದರೆಯನ್ನ ಕೊಡುತ್ತೆ, ಕ್ರಿಪ್ಟೋ ಕಬಂಧ ಬಾಹುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಬರಬೇಕಾ, ಬರುತ್ತೆ ಅಂತಂದ್ರೆ ಅದು ಯಾವ ರೀತಿಯ ಕಾನೂನು ಬರಬೇಕು, ಒಂದು ವಿಶೇಷವಾದಂತಹ ಪ್ಯಾಕೇಜ್ ನಿಮ್ಮ ಮುಂದೆ. ಏಪ್ರಿಲ್ 20, 2026 ಅಂದ್ರೆ ಕಳೆದ ಸೋಮವಾರ ಬೆಳ್ಳಂಬೆಳಿಗ್ಗೆ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಮತ್ತು ಅವರ ಮಗ ನಲಪಾಡ್ಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ರು. ಬೆಂಗಳೂರಿನ ಸುಮಾರು 17 ಕಡೆ ಬರೋಬ್ಬರಿ 21 ಗಂಟೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಲಾಶ್ ನಡೆಯಿತು. ಇಡಿ ಅಧಿಕಾರಿಗಳ ಈ ದಿಢೀರ್ ದಾಳಿಯ ಹಿಂದೆ ಇದ್ದ ಒಂದೇ ಒಂದು ಲಿಂಕ್ ಅಂದ್ರೆ ಅದು ಬಿಟ್ಕಾಯಿನ್ ಹಗರಣ, ಉರೂಫ್ ಕ್ರಿಪ್ಟೋ ಕರೆನ್ಸಿ ಕರಾಮತ್ತು. ಹೌದು, 2020ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜೋರು ಸದ್ದು ಮಾಡಿದ್ದ ವಿಚಾರಗಳಲ್ಲಿ ಈ ಬಿಟ್ಕಾಯಿನ್ ಹಗರಣವು ಒಂದು. ಕರ್ನಾಟಕದ ಜನತೆಯಂತೂ ಯಾವ್ದಪ್ಪ ಈ ಬಿಟ್ಕಾಯಿನ್ ಅಂತ ಗೂಗಲ್ ದೇವಿಯ ಮೊರೆ ಹೋಗಿದ್ರು. ಇದೀಗ ಬರೋಬ್ಬರಿ 5 ವರ್ಷಗಳ ಬಳಿಕ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಬಿಟ್ಕಾಯಿನ್ ಕೇಸ್ಗೆ ಮರುಜೀವ ಬಂದಿದೆ. ಕರ್ನಾಟಕದಲ್ಲೂ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಚರ್ಚೆ ಶುರುವಾಗಿದೆ. ಕ್ರಿಪ್ಟೋ ಕರೆನ್ಸಿ ಮಾಯೆಯಲ್ಲಿ ಮುಳುಗಿದ ಜಗತ್ತು, ವಿಶ್ವದ ಆರ್ಥಿಕತೆಗೆ ಸವಾಲಿಸಿದ ಡಿಜಿಟಲ್ ಕಳ್ಳಮಾರ್ಗ, ಕ್ರಿಪ್ಟೋ ಕರೆನ್ಸಿ ಅಪಾಯಗಳನ್ನ ಚರ್ಚೆ ಮಾಡುವ ಮುನ್ನ ಅಸಲಿಗೆ ಇದೇನು ಅನ್ನೋದನ್ನ ಹೇಳಿಬಿಡ್ತೀವಿ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಕ್ರಿಪ್ಟೋಗ್ರಫಿಯ ಮೂಲಕ ಸುರಕ್ಷಿತಗೊಳಿಸಲಾದ ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ ಆಗಿದೆ. ಇದು ಭೌತಿಕ ರೂಪವನ್ನು ಹೊಂದಿಲ್ಲ ಮತ್ತು ಬ್ಯಾಂಕ್ಗಳು ಅಥವಾ ಸರ್ಕಾರಗಳ ನಿಯಂತ್ರಣ ಇಲ್ಲದೆ ಪೀರ್ ಟು ಪೀರ್ ನೆಟ್ವರ್ಕ್ ಮೂಲಕ ನೇರವಾಗಿ ಆನ್ಲೈನ್ ನಲ್ಲಿ ನಡೆಯುವ ವ್ಯವಹಾರ. ಇನ್ನು ಜಗತ್ತಿನಾದ್ಯಂತ ಹಮಾಸ್, ಐಸಿಸ್ ನಂತ ಭಯೋತ್ಪಾದಕ ಸಂಘಟನೆಗಳು ಡಾರ್ಕ್ ವೆಬ್ ಮುಖಾಂತರ ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲಗಳು ಕ್ರಿಪ್ಟೋ ಮೂಲಕ ವ್ಯವಹಾರ ಮಾಡ್ತಾ ಇವೆ. ದೇಶದ ಸಾವಿರಾರು ಕೋಟಿ ರೂಪಾಯಿ ಕ್ರಿಪ್ಟೋ ಮೂಲಕ ಕನ್ವರ್ಟ್ ಆಗಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಆಗ್ತಾ ಇದೆ ಅನ್ನೋ ಅನುಮಾನ ದಟ್ಟವಾಗಿದೆ. ಆ QR ಕೋಡ್ ಮೂಲಕ ಅವ್ರು ಹೇಳ್ತಾರೆ, ನೀವು ಈ QR ಕೋಡ್ಗೆ ಡೊನೇಷನ್ ಕೊಡಿ ಕ್ರಿಪ್ಟೋ ಮುಖಾಂತರ, ನಾವು ಅದನ್ನು ಉಪಯೋಗಿಸ್ತೀವಿ. ಅದು ಸಹಿತ ನಡೀತದೆ. ಹೌದು, ಬಿಕಾಸ್ ಆಫ್ ಇಟ್ ಸಿಕ್ರೆಸಿ. ಇನ್ಕ್ರಿಪ್ಷನ್ ಇದ್ರೆ The encryption is military grade encryption. 2048-bit encryption ಇರ್ತದೆ ಅಂಥ ಬ್ಲಾಕ್ ಚೈನ್ಸಲ್ಲಿ. It is not possible for ordinary computational machinery to break that encryption. Okay. So it is true that terrorist organizations are getting money ಅಂದ್ರೆ ಅವ್ರಿಗೂ ದುಡ್ಡು ಹೋಗ್ತದೆ. Yes, many of them use cryptocurrencies. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಕತ್ತಲೆ ಲೋಕದಲ್ಲಿ ನಡೆಯುವ ಡಿಜಿಟಲ್ ಕಾರ್ಯಾಚರಣೆ. ಇಲ್ಲಿ ಹಣ ಇಟ್ಟಿದ್ದಕ್ಕೂ ದಾಖಲೆ ಇಲ್ಲ, ಹಣ ಕಳ್ಳತನವಾದ್ರೂ ಕೇಳುವಂತಿಲ್ಲ, ಎಲ್ಲವೂ ಕಣ್ಕಟ್ಟಿನ ಆಟ. ನಮ್ಮ ಕರ್ನಾಟಕದ ಉದಾಹರಣೆಯನ್ನೇ ನೋಡೋದಾದ್ರೆ 2020ರಲ್ಲಿ ಬೆಳಕಿಗೆ ಬಂದ ಶ್ರೀಕಿ ಪ್ರಕರಣದಲ್ಲಿ ಇಂದಿಗೂ ತನಿಖೆ ನಡೀತಾನೆ ಇದೆ. ಆದ್ರೆ ಈ ಪ್ರಕರಣವೂ ಕೂಡ ತಂತ್ರಜ್ಞಾನದ ಸಂಕೀರ್ಣತೆಯಿಂದಾಗಿ ಪೊಲೀಸರಿಗೆ ಕಬ್ಬಿಣದ ಕಡಲೆಯಾಗಿದೆ. ಅದರೊಳಗಡೆ ತೊಡಗಿಸ್ಕೊಂಡು ಬಿಟ್ಕಾಯಿನ್ಗೆ ಇಷ್ಟು ಲಕ್ಷ ಅಂತ ಹೇಳಿ ಅದರಲ್ಲೇ ಮತ್ತೆ ಟ್ರೇಡ್ಗಳು ಒಳಗಡೆ ಆ ಹಣನೇ ಟ್ರೇಡ್ಗಳು ಮಾಡಿ ಮತ್ತು ಹಾಕಿರ್ತಕ್ಕಂಥ ಹಣಕ್ಕೆ ಲಾಭಗಳನ್ನ ಕೊಡ್ತಕ್ಕಂಥದ್ದು. ಏನು ಲಾಭಗಳು ಅವ್ರಿಗೆ ಆಗ್ತದೆ ಅಂತ ಅನ್ನುವಂಥ ಆಸೆಗೆ ಇರ್ತಕ್ಕಂಥದ್ದೇ ಬ್ಲಾಕ್ ಮನಿ, ಅದಕ್ಕೆ ಮತ್ತೆ ಲಾಭ ಮಾಡೋಕ್ಕೆ ಹೋಗ್ತಾರೆ ಇವರು. ಆ ಕಾರಣಕ್ಕೋಸ್ಕರ ಅದರ ಲಾಭದಿಂದೇ ಹೋಗಿ ಮತ್ತು ಹಣದ ಯಾರೂ ನಮಗೆ ಕೈ ಹಾಕೋಕ್ಕಾಗಲ್ಲ, ಅಷ್ಟು ಸುಲಭಕ್ಕೆ ನಮ್ಮನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ, ಅದರದ ಸೋರ್ಸಸ್ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ಭಾಳ ಬಲವಾಗಿ ಸೊಸೈಟಿನಲ್ಲಿ ಉಳ್ಕೊಂಡಿದೆ. ಕ್ರಿಪ್ಟೋ ವ್ಯವಹಾರದಲ್ಲಿ ಕ್ಷಣವೊಂದರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಲಾಭದ ಸಾಧ್ಯತೆ ಇದೆ. ಹಾಗಾಗಿ ಪ್ರಪಂಚದಾದ್ಯಂತ ಸೈಬರ್ ಟ್ರೇಡರ್ಸ್ ಹಣ ಕಳೆದುಕೊಳ್ಳುವ ಅಪಾಯವನ್ನು ಲೆಕ್ಕಿಸದೆ ಹೂಡಿಕೆಗೆ ಹವಣಿಸ್ತಾರೆ. ನಮ್ಮ ದೇಶದ ಕೆಲವು ದೊಡ್ಡ ದೊಡ್ಡ ಪ್ರಭಾವಿಗಳು ಇದರಲ್ಲಿ ವಹಿವಾಟು ಮಾಡ್ತಾ ಇರೋ ಶಂಕೆ ಇದೆ. UAE, ದುಬೈ ಸೇರಿದಂತೆ ಕ್ರಿಪ್ಟೋ ಕರೆನ್ಸಿ ಮಾನ್ಯವಾಗಿರುವ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿನ ಟ್ರೇಡರ್ಗಳ ಸಹಾಯದಿಂದ ವಹಿವಾಟು ಮಾಡ್ತಿದ್ದಾರಂತೆ. ಕ್ರಿಪ್ಟೋ ಕರೆನ್ಸಿ ಎಷ್ಟು ಲಾಭದಾಯಕವೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿನೂ ಹೌದು. ಕ್ರಿಪ್ಟೋ ಮೂಲಕ ಪರ್ಯಾಯ ಆರ್ಥಿಕತೆ ಹುಟ್ಟು ಹಾಕುವ ಸಾಧ್ಯತೆಯೂ ಇದೆ. ಈ ಮೂಲಕ ದೇಶದಲ್ಲಿ ಹಣದುಬ್ಬರ ಉಂಟು ಮಾಡುವ ಅಪಾಯಗಳಿವೆ ಎನ್ನುತ್ತಾರೆ ಸೈಬರ್ ತಜ್ಞರು. ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ. ನೋಡಿ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಬ್ಲಾಕ್ ಚೈನ್ ತಂತ್ರಜ್ಞಾನ.
ಕ್ರಿಪ್ಟೋಗ್ರಫಿ ಮೂಲಕ ಸುರಕ್ಷಿತಗೊಳಿಸಲಾದಂತಹ ಒಂದು ಕರೆನ್ಸಿ. ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿಯಾಗಿ ಇದನ್ನ ಬಳಕೆ ಮಾಡಲಾಗುತ್ತೆ. ಕ್ರಿಪ್ಟೋಗ್ರಫಿ ಅಂದ್ರೆ ನಿಗೂಢ ಭಾಷೆ ಅಂತ ಅರ್ಥ ಇದೆ. ಅನಾನಿಮಸ್ ಒಂದು ರೀತಿ ಇದು. ಬಿಟ್ಕಾಯಿನ್ ಪ್ರಮುಖವಾದಂಥ ಕ್ರಿಪ್ಟೋ ಕರೆನ್ಸಿ. ಇದರಲ್ಲಿ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿಯೂ ಕೂಡ ಹಲವು ರೀತಿಯ ವಿಧಗಳಿದೆ. ಬಿಟ್ಕಾಯಿನ್ ಅಂತ ಇದೆ, ಡಾಚ್ ಕಾಯಿನ್ ಅಂತ ಇದೆ, UST ಕಾಯಿನ್ ಅಂತ ಇದೆ, ಸ್ಟೆಲ್ಲರ್ ಅಂತ ಇದೆ, ಟಿಥರ್ ಅಂತ ಇದೆ. ಈ ರೀತಿ ಟೈಪ್ಸ್ ಆಫ್ ಕ್ರಿಪ್ಟೋ ಕರೆನ್ಸೀಸ್ ಇದೆ. ಎಥೀರಿಯಂ, BNB ಮುಂತಾದ ವಿವಿಧ ನಾಣ್ಯಗಳ ಬಳಕೆಯನ್ನ ಇಲ್ಲಿ ಮಾಡಲಾಗುತ್ತೆ. ಕಾಯಿನ್ ಮಾರ್ಕೆಟ್ ಕ್ಯಾಪ್ನಂತಹ ವೇದಿಕೆಗಳಲ್ಲಿ ಇದನ್ನ ಬಳಸುವಂತ ಕೆಲಸ ಆಗುತ್ತೆ. ಸ್ವಿಟ್ಜರ್ಲೆಂಡ್ ಆಗಿರಬಹುದು, ನಿಕಾರಾಗುವಾ ಆಗಿರಬಹುದು, UAE, ಸಿಂಗಪೂರ್, ಎಲ್ ಸಾಲ್ವೆಡಾರ್, ಇವೆಲ್ಲವೂ ಕೂಡ ನೋಡಿ, ಈ ಕಡೆ ಈ ನಿಕಾರಾಗುವಾ ಮತ್ತು ಎಲ್ ಸಾಲ್ವೆಡಾರ್ ಸೆಂಟ್ರಲ್ ಅಮೆರಿಕಾದ ಪ್ರಮುಖ ದೇಶಗಳಿವು. ಇಲ್ಲಿ ಎಲ್ಲ ಕಡೆ ಬರೀ ಕ್ರಿಪ್ಟೋ ಕರೆನ್ಸಿ ಇದೆ ಆರ್ಭಟ. ಅಮೆರಿಕಾ, ನೈಜೀರಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ, ಇಲ್ಲಿ ಎಲ್ಲ ಕಡೆ ಕ್ರಿಪ್ಟೋ ಕರೆನ್ಸಿಯನ್ನ ಅಧಿಕೃತವಾಗಿ ಬಳಕೆ ಮಾಡಲಾಗುತ್ತೆ. ಅಧಿಕೃತವಾಗಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಬ್ಯಾಂಕ್ಗಳ ನಿಯಂತ್ರಣ ಖಂಡಿತವಾಗಿಯೂ ಇಲ್ಲ. ಕ್ರಿಪ್ಟೋ ಕರೆನ್ಸಿ ಸಂಗ್ರಹಕ್ಕೆ ಡಿಜಿಟಲ್ ವಾಲೆಟ್ಗಳ ಬಳಕೆ ಬಹಳ ಅಗತ್ಯ ಮತ್ತು ವಾಲೆಟ್ಗಳು ಬಹಳ ಸ್ಟ್ರಾಂಗ್ ಇರಬೇಕು. ಕ್ರಿಪ್ಟೋ ಕೀಗಳನ್ನು ಭೇದಿಸೋದು, ನಕಲು ಮಾಡೋದು ಬಹಳ ಕಷ್ಟ. ವೇಗದ ವಹಿವಾಟು, ಕಡಿಮೆ ಶುಲ್ಕ, ಜಾಗತಿಕ ಬಳಕೆ ಸಾಧ್ಯ ಈ ಕ್ರಿಪ್ಟೋ ಕರೆನ್ಸಿ ಟೈಪ್ಸ್ ಅಲ್ಲಿ. ಬೆಲೆಯಲ್ಲಿ ಭಾರಿ ಏರಿಳಿತ ಆಗ್ತಾ ಇರುತ್ತೆ. ಹ್ಯಾಕಿಂಗ್ ಆಗೋದು ಚಾನ್ಸಸ್ ಇರುತ್ತೆ. ನಿಯಂತ್ರಣ ಕೊರತೆ ಬಹಳ ಇದೆ. ನೀವು ಲೀಗಲಿ ಅಥವಾ ನಾನು ಬಿಟ್ಕಾಯಿನ್ ಇನ್ವೆಸ್ಟ್ ಮಾಡಿದ್ದೆ, ನನಗೆ ಈ ಥರ ಆಯಿತು, ನನಗೆ ಮೋಸ ಮಾಡಿದ್ರು ಅಂತ ನೀವು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಕ್ರಿಪ್ಟೋ ಕರೆನ್ಸಿಗೆ ಯಾವುದೇ ರೀತಿಯ ನಿಯಂತ್ರಣವೇ ಇಲ್ಲ. ಆಮೇಲೆ ನೀವು ಯಾವ ರೀತಿ ಇಲ್ಲಿ ಬೆಲೆ ಏರಿಕೆ ಭಾರಿ ಏರಿಳಿತ ಆಗುತ್ತೆ ಅಂತಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಕೋಟ್ಯಾಧಿಪತಿ ಆಗ್ಬಿಡ್ಬೋದು. ಅದೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಭಿಕ್ಷಾಧಿಪತಿನೂ ಆಗ್ಬೋದು. ಆ ರೀತಿ ಕ್ರಿಪ್ಟೋ ಕರೆನ್ಸಿಯ ದಂಧೆ ನಡೆಯುತ್ತೆ. ಬ್ಲಾಕ್ ಚೈನ್ ಡಿಜಿಟಲ್ ಲೆಡ್ಜರ್ನಲ್ಲಿ ವಹಿವಾಟನ್ನು ದಾಖಲು ಮಾಡಲಾಗುತ್ತೆ. ಇದರಲ್ಲಿ ನಿಯಂತ್ರಣದ ಕೊರತೆ ಇದೆ. ಹ್ಯಾಕಿಂಗ್ ಅಪಾಯ ಜಾಸ್ತಿ ಇದೆ. ಹ್ಯಾಕಿಂಗ್ ಮಾಡಿ ನಿಮಗೆ ಏನಾಗುತ್ತೆ ಅಂತ ಕಣ್ಕಟ್ಟಿನ ಆಟ ಅಂತ ನಾವು ಹೇಳಿದ್ವಲ್ಲ, ಕ್ಷಣಾರ್ಧದಲ್ಲಿ ಇಲ್ಲಿ ಯಾರು ಹ್ಯಾಕ್ ಮಾಡ್ತಾರೆ, ಯಾರು ಲೂಟಿ ಹೊಡಿತಾರೆ ಏನೂ ಗೊತ್ತಾಗಲ್ಲ. ಅದೇ ಈ ಕ್ರಿಪ್ಟೋ ಕರೆನ್ಸಿಯ ಅಸಲಿಯತ್ತು. ಹಿಂಗಾಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟಿ ಕೋಟಿ ಗಳಿಸ್ತಾರೆ, ಹಾಗೇನೆ ದಿವಾಳಿ ಕೂಡ ಆಗ್ತಾರೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದಂಥ ಅವಕಾಶ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯವೂ ಕೂಡ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ದೇಶದಲ್ಲಿ ಸ್ಪಷ್ಟವಾದಂತಹ ನಿಯಮಾವಳಿಯ ಅಗತ್ಯ ಇಲ್ವಾ? ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮಾಡಬಹುದು. ಅಷ್ಟೇ ಅಲ್ಲ, ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯ ಹಂಚ್ಕೋಬಹುದು. ಮೆಸೇಜ್ ಮಾಡಿ, ಕಾಲ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ದೇಶದಲ್ಲಿ ಸ್ಪಷ್ಟ ನಿಯಮಾವಳಿಯ ಅಗತ್ಯ ಇಲ್ವಾ? ಸರ್ಕಾರ ಈ ಬಗ್ಗೆ ಆದಷ್ಟು ಬೇಗ ಕಾನೂನನ್ನು ರೂಪಿಸಬೇಕಾ ಅಥವಾ ಬೇಡವಾ? ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ. ನೋಡಿ, ಬಿಟ್ಕಾಯಿನ್ ಮೈನಿಂಗ್ ಏನಿದು? ಬಿಟ್ಕಾಯಿನ್ ಮೈನಿಂಗ್ ಇದು ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಇಲ್ಲಿ ಸೌಂಡ್, ಇದು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಭಾರತದಲ್ಲಿ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಯನ್ನು ಬಳಸಲಾಗುತ್ತೆ. ಕ್ರಿಪ್ಟೋ ಕರೆನ್ಸಿ ಟೈಪ್ ಬಿಟ್ಕಾಯಿನೇ ನಮ್ಮ ಭಾರತದಲ್ಲಿ ಜಾಸ್ತಿ ಬಳಕೆ ಆಗೋದು. ಬಿಟ್ಕಾಯಿನ್ ಮೈನಿಂಗ್ ಮೂಲಕ ರಿವಾರ್ಡ್ಗಳು ಕೂಡ ಸಿಗುತ್ತೆ. ಬಿಟ್ಕಾಯಿನ್ ಮೈನಿಂಗ್ ಸರಳವಾದ ವಿಧಾನವೇ ಅಲ್ಲ. ಮೈನಿಂಗ್ಗೆ ಸಾಮಾನ್ಯ ಕಂಪ್ಯೂಟರ್ ಸಾಕಾಗೋದಿಲ್ಲ. ಇದಕ್ಕೆ ASIC ತಂತ್ರಜ್ಞಾನದ ಕಂಪ್ಯೂಟರ್ ಬೇಕೇ ಬೇಕು. ಬಿಟ್ಕಾಯಿನ್ ನೆಟ್ವರ್ಕ್ಗಾಗಿಯೇ ಸ್ಪೆಷಲ್ ಸಾಫ್ಟ್ವೇರ್ಗಳನ್ನು ರಚನೆ ಮಾಡಲಾಗುತ್ತೆ. ಅದು CG ಮೈನರ್ ಆಗಿರ್ಬೋದು ಅಥವಾ BFD ಮೈನರ್ ಆಗಿರ್ಬೋದು. ಇವು ಸಾಫ್ಟ್ವೇರ್ಗಳು. ಈ ಸಾಫ್ಟ್ವೇರ್ಗಳ ಮೂಲಕ ಈ ಕ್ರಿಪ್ಟೋ ಕರೆನ್ಸಿಯ ಜಾಲದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬಹುದು, ಆಕ್ಟಿವ್ ಆಗಿರಬಹುದು. ಬಿಟ್ಕಾಯಿನ್ ಮೈನಿಂಗ್ ಅಪಾರ ಪ್ರಮಾಣದ ವಿದ್ಯುತ್ ಬೇಕಾಗುತ್ತೆ. ಸೋಲೋ ಮೈನಿಂಗ್ ಬದಲಾಗಿ ಮೈನಿಂಗ್ ಪೂಲ್ಸ್ ಅನ್ನ ಮಾಡ್ತಾರೆ. ಹೆಚ್ಚು ಜನ ಸೇರಿದ್ರೆ ಒಂದು ಬಿಟ್ಕಾಯಿನ್ ಮೈನಿಂಗ್ ಸುಲಭ ಆಗುತ್ತೆ. ಮೊದಲು ಬಿಟ್ಕಾಯಿನ್ಗಳ ವ್ಯವಹಾರಗಳನ್ನ ಪರಿಶೀಲಿಸ್ತಾರೆ. ಎಲ್ಲ ವಹಿವಾಟು ಒಟ್ಟುಗೂಡಿಸೋದನ್ನ ಬ್ಲಾಕ್ ಅಂತ ಕರೀತಾರೆ. ನಂತರ ಈ ಬ್ಲಾಕ್ ಅನ್ನ ಬ್ಲಾಕ್ ಚೈನ್ಗೆ ಸೇರಿಸಲಾಗುತ್ತೆ. ನಂತರ ಅತ್ಯಂತ ಕಷ್ಟಕರವಾದ ಗಣಿತದ ಸಮಸ್ಯೆ ಇರುತ್ತೆ.
ಆ ಗಣಿತದ ಸಮಸ್ಯೆಯನ್ನು ಬಿಡಿಸ್ಬೇಕಾಗತ್ತೆ. ಅದಕ್ಕೆ SHA-256 ಅನ್ನುವಂತಹ ಕ್ರಿಪ್ಟೋಗ್ರಫಿಕ್ ಅಲ್ಗಾರಿದಮ್ ಅನ್ನ ಬಳಸ್ತಾರೆ. ಇದು ಅತ್ಯಂತ ಹ್ಯಾಶಿಂಗ್ ಅಲ್ಗಾರಿದಮ್. ಇದನ್ನ ಯೂಸ್ ಮಾಡಿದ್ರೆ ಕ್ರಿಪ್ಟೋ ಕರೆನ್ಸಿಯನ್ನು ಈಸಿಯಾಗಿ ನೀವು ಎಕ್ಸೆಸ್ ತಗೋಬಹುದು. ಮೊದಲು ಸಮಸ್ಯೆಯನ್ನ ಪರಿಹರಿಸಿದವರ ಬ್ಲ್ಯಾಕ್ ನೆಟ್ವರ್ಕ್ಗೆ ಸೇರುತ್ತೆ. ಪ್ರತಿಯಾಗಿ ಅವರಿಗೆ ಹೊಸ ಬಿಟ್ಕಾಯಿನ್ಸ್ ಬಹುಮಾನವಾಗಿ ಸಿಗುತ್ತೆ. ಮೈನ್ ಮಾಡಿದ ಬಿಟ್ಕಾಯಿನ್ ಪಡೆಯೋದಕ್ಕೆ ಸುರಕ್ಷಿತವಾದ ವಾಲೆಟ್ ಅಗತ್ಯ. ಆಗಲೇ ನಾವು ಹೇಳ್ತಾ ಇದ್ವಿ, ಒಂದು ಸ್ಟ್ರಾಂಗ್ ವಾಲೆಟ್ ಬೇಕೇ ಬೇಕು. ನಿಮ್ಮ ಕ್ರಿಪ್ಟೋ ಕರೆನ್ಸಿ ಟೈಪ್ಸ್ ಅನ್ನ ಶೇಖರಿಸಿ ಇಡೋದಕ್ಕೆ, ಯಾವುದೇ ರೀತಿಯ ತೊಂದರೆ ಆಗದೇ ಇರೋದಕ್ಕೆ ಮತ್ತು ಹ್ಯಾಕರ್ಸ್ಗಳಿಂದ ನಿಮ್ಮ ಕ್ರಿಪ್ಟೋ ಕರೆನ್ಸಿಯನ್ನ ಸೇಫ್ ಆಗಿ ಕಾಪಾಡಿಕೊಳ್ಳೋದಕ್ಕೆ. ಈ ಸುರಕ್ಷಿತ ವ್ಯಾಲೆಟ್ ಇದ್ದರೆ ಮಾತ್ರ ನೀವು ಕ್ರಿಪ್ಟೋ ಕರೆನ್ಸಿ ಜಮಾನದಲ್ಲಿ ಹೇಗೆ ಬೇಕೋ ಹಾಗೆ ಆಟ ಆಡಬಹುದು. ನಿಮ್ಮ ವಾಲೆಟ್ ಸರಿಯಾಗಿರಲಿಲ್ಲ ಅಂತಂದರೆ ಕ್ಷಣಾರ್ಧದಲ್ಲಿ ನಿಮ್ಮ ಕ್ರಿಪ್ಟೋ ಕರೆನ್ಸಿ ಮಾಯ ಆಗುತ್ತೆ. ಸೊ ಈ ರೀತಿಯ ಟೈಪ್ ಅಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್, ಕ್ರಿಪ್ಟೋ ಕರೆನ್ಸಿಯಿಂದ ಆಗ್ತಾ ಇರುವಂಥ ಆರ್ಥಿಕ ಅಪರಾಧಗಳನ್ನು ಕಂಡು ಹಿಡಿಯೋದು ಬಹಳ ಕಷ್ಟವಾ, ಇಲ್ಲ ಸರಳವಾಗಿ ಇಂತಹ ಕೇಸ್ಗಳನ್ನು ಬಗೆಹರಿಸಬಹುದಾ? ಈ ಬಗ್ಗೆ ವಿಧಿವಿಜ್ಞಾನ ತಜ್ಞರಾದ ಫಣೀಂದ್ರ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದಕ್ಕೆಲ್ಲದಕ್ಕೂ ಒಂದು ಮನಿ ಟ್ರಯಲ್ ಅಂತ ಕಂಡುಹಿಡಿಬಹುದು ನಾವು. ಕ್ರಿಪ್ಟೋ ಕರೆನ್ಸಿನಲ್ಲಿ ಕೂಡ ಒಂದು ಎಫೆಕ್ಟಿವ್ ಆಗಿರುವಂತ ಒಂದು ಫುಟ್ ಪ್ರಿಂಟ್ಸ್ ಅದರಲ್ಲಿ ಜನರೇಟ್ ಆಗಿರುತ್ತೆ. ಆದರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಅದರ ಒಂದು ಆಕ್ಸೆಸ್ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ತಗೊಳ್ಳೋದಕ್ಕೆ ಆಗ್ಲಿ ಸದ್ಯದ ಮಟ್ಟದಲ್ಲಿ ಟೆಕ್ನಾಲಜಿಕಲ್ ಮತ್ತು ಲೀಗಲ್ ಚಾಲೆಂಜಸ್ ಎರಡೂ ಇರೋದ್ರಿಂದ ಫಾರ್ ದ ಫ್ರಾಡ್ಸ್ಟರ್ಸ್ ಇಟ್ಸ್ ಅ ವೆರಿ ಕನ್ವೀನಿಯಂಟ್ ಅಂಡ್ ವೆರಿ ಎಫೆಕ್ಟಿವ್ ಮೋಡ್ ಆಫ್ ಮನಿ ಟ್ರಾನ್ಸ್ಫರ್ ತರ ಅದು ಕಂಡು ಬರ್ತಾ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು 2020 ಮಾರ್ಚ್ ಅಲ್ಲಿ ಒಂದು ಇನಿಷಿಯೇಟಿವ್ ತಗೋತಾರೆ. ಏನಂತ, ಕ್ರಿಪ್ಟೋ ಕರೆನ್ಸಿ ನಮ್ಮ ದೇಶದ ಆರ್ಥಿಕತೆಗೆ ಒಂದು ತುಂಬಾ ದೊಡ್ಡ ಥ್ರೆಟ್ ಆಗಿದೆ, ಅದಕ್ಕೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ಒಂದು ರೆಗ್ಯುಲೇಷನ್ ಹೊರಡಿಸ್ತಾರೆ. ಅದರ ಒಂದು ಆಧಾರಿತವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಇನ್ ದ ರೂಲಿಂಗ್ ವೆರಿ ಕ್ಲಿಯರ್ಲಿ ಸ್ಟೇಟೆಡ್, ಅಂದ್ರೆ ಯಾವ ರೀತಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡೋದ್ರಿಂದ ನಮ್ಮ ದೇಶದ ಆರ್ಥಿಕತೆಗೆ ಕುತ್ತಾಗತ್ತೆ ಅನ್ನೋ ವಿಚಾರ RBI ನವರು ಎಫೆಕ್ಟಿವ್ ಆಗಿ ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಆ ಬ್ಯಾನ್ ಖಂಡಿತವಾಗ್ಲೂ ಸರಿ ಇಲ್ಲ. ಆ ಒಂದು ಕಾರಣಕ್ಕೆ ರಿಸರ್ವ್ ಬ್ಯಾಂಕ್ ನವ್ರು ಮಾಡಿರುವಂತ ನೋಟಿಫಿಕೇಶನ್ ನಾವು ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ 2020 ಮಾರ್ಚ್ ಅಲ್ಲಿ. ಈ ಬಿಟ್ಕಾಯಿನ್ ಸೌಂಡ್ ಮಾಡಿದಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ರಾಜ್ಯದಲ್ಲಿ ಹ್ಯಾಕರ್ ಶ್ರೀಕಿಯ ಹೆಸರು ಸಿಕ್ಕಾಪಡೆ ಓಡಿ ಬಂತು. ಯಾರು ಈ ಶ್ರೀಕಿ? ಈತನ ಕೆಲಸ ಏನಾಗಿತ್ತು? ಹ್ಯಾಕಿಂಗ್. ಬಿಟ್ಕಾಯಿನ್ ಏನಿದು ಮಾಯಾಜಾಲ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ವೀಕ್ಷಕರು. ನೋಡಿ, ಪ್ರಭಾವಿಗಳಿಗೆ ಬಿಟ್ಕಾಯಿನ್ ಬಲೆ ಬೀಸಿದ್ದು ಈ ಹ್ಯಾಕರ್ ಶ್ರೀಕಿ. ಬಿಟ್ಕಾಯಿನ್ ಮೂಲಕ ನಿಮಗೆ ಕೋಟಿ ಕೋಟಿ ದುಡ್ಡನ್ನು ದುಡಿದು ಕೊಡ್ತೀನಿ ಅಂತ ಹೇಳಿ, ಹೀಗಾಗಿ ಪ್ರಭಾವಿಗಳಿಗೆ ಬಿಟ್ಕಾಯಿನ್ ಬಲೆಯನ್ನ ಬೀಸಿದ್ದು ಈ ಹ್ಯಾಕರ್ ಶ್ರೀಕಿ. ಬಿಟ್ಕಾಯಿನ್ನಿಂದ ದುಡ್ಡನ್ನ ದುಪ್ಪಟ್ಟು ಮಾಡುವ ಆಮಿಷವನ್ನ ಈತ ಪ್ರಭಾವಿಗಳಿಗೆ ಒಡ್ತಾನೆ. ನೀವು 1 ಕೋಟಿ ರೂಪಾಯಿ ಕೊಡ್ರಿ, ನಿಮಗೆ 4 ಕೋಟಿ ಕೊಡ್ತೀನಿ ಅನ್ನೋ ರೀತಿ ಕಪ್ಪು ಹಣ ಹೂಡಿ ಕೂತೇ ಕಾಸು ಮಾಡಿಕೊಳ್ಳೋ ಕಳ್ಳದಾರಿಯನ್ನ ಈತ ತೋರಿಸಿಕೊಡುವಂತ ಕೆಲಸವನ್ನ ಮಾಡಿದ. ಹ್ಯಾಕರ್ ಶ್ರೀಕಾಂತ್ ಮಾತು ಕೇಳಿ ಪ್ರಭಾವಿ ನಾಯಕರು ಕೆಟ್ರ ಅನ್ನುವಂಥ ಪ್ರಶ್ನೆ ಇದೆ. ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಯಾರಿಗೂ ಗಂಧ ಗಾಳಿಯೂ ಗೊತ್ತಿಲ್ಲ, ಆದರೆ ಈತ ಅದರಲ್ಲಿ ಪಂಟ್ರು. ಹ್ಯಾಕಿಂಗ್, ಹಣ ಹೂಡಿಕೆ, ಡಿಜಿಟಲ್ ಕೀ ಎಲ್ಲ ಶ್ರೀಕಿ ಕೈಯಲ್ಲಿ ಸುಭದ್ರವಾಗಿರುತ್ತೆ. ಕಪ್ಪು ಹಣ ಹಾಕಿದ್ದರಿಂದ ಯಾರಿಗೂ ಕೇಳುವಂತೆಯೂ ಇಲ್ಲ. ಇನ್ ಕೇಸಲ್ಲಿ ಮೋಸ ಆದರೆ ಅಥವಾ ಈತನೇ ಏನಾದರೂ ಆಟ ಆಡಿದ್ರು ಯಾರ ಮುಂದೆ ಹೇಳುವಂತೆಯೂ ಇಲ್ಲ. ಕತ್ತಲ ಕೋಣೆಯಲ್ಲಿ ಕಳ್ಳನಿಗೆ ಚೇಳು ಕಚ್ಚಿದಂಥ ಪರಿಸ್ಥಿತಿ ಅವ್ರಿಗೆ. ಯಾರು ಪ್ರಭಾವಿಗಳು ಈತನನ್ನು ನಂಬ್ಕೊಂಡು ದುಡ್ಡು ಹಾಕಿದಾರೋ ಅಂಥವ್ರಿಗೆ. ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ವೆಬ್ಸೈಟ್ ಹ್ಯಾಕ್ ಮಾಡಿದ್ದೆ ಈ ಶ್ರೀಕಿ ಅಲಿಯಾಸ್ ಶ್ರೀಕಾಂತ್. ಬಿಟ್ ಫೈನೆಕ್ಸ್, ಕೆಲ ಸರ್ಕಾರಿ ವೆಬ್ಸೈಟ್ ಈತ ಹ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ದ. 2020-2021 ಸ್ವಲ್ಪ ಕಾಲ ಜೈಲಲ್ಲಿ ಕೂಡ ಇದ್ದವನು ಈ ಹ್ಯಾಕರ್ ಶ್ರೀಕೃಷ್ಣ. ಸೊ ಈತನ ಮಾಯಾಜಾಲ ಯಾವ ರೀತಿ ಇತ್ತು, ಪ್ರಭಾವಿಗಳನ್ನ ಯಾವ ರೀತಿ ಈತ ಅಟ್ರಾಕ್ಟ್ ಮಾಡ್ತಾ ಇದ್ದ, ಈತನ ಕೆಲಸ ಏನಾಗಿತ್ತು ಅನ್ನೋದರ ಸಂಪೂರ್ಣ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಭಾವಿಗಳು ಹೇಗೆ ಈತನ ಬಲೆಗೆ ಬಿದ್ರು, ಅಲ್ಲಿ ಮೋಸ ಆದರೂ ಕೂಡ ಯಾರ ಮುಂದೆ ಬಂದು ಹೇಳುವಂತಹ ಪರಿಸ್ಥಿತಿಯೂ ಇಲ್ಲ. ಇದು ಹೀಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೊಡ್ಡವರು ಇದರಲ್ಲಿ ಸಿಕ್ಕಾಕೊಂಡಿದ್ರೆ ರೇಡ್ ಆಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹಾಗಿದ್ರೆ ಯಾರು ದೊಡ್ಡವರು, ಏನೆಲ್ಲ ನಡೀತಾ ಇದೆ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದೇನು ನೋಡ್ಕೊಂಡು.
ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೂ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ನಾವು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವ್ರು ಏನು ಹೇಳಿದ್ರು, ಏನೂ ಆಗೇ ಇಲ್ಲಪ್ಪ ಅಂತ ಹೇಳಿದರು. ಅದಾದಮೇಲೆ ಏನಾಯಿತು ಎಲ್ಲರಿಗೂ ಗೊತ್ತಿದೆ. ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಆವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೂ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ನಾವು ಬಿಟ್ಕಾಯಿನ್ ವಿಚಾರ. ಸೊ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಕಡಿವಾಣ ಹಾಕೋದು ಬಹಳ ಕಷ್ಟ. ಕ್ರಿಪ್ಟೋ ಕರೆನ್ಸಿ ಸರ್ಕಾರಿ ಪ್ರಾಧಿಕಾರದ ಅಧೀನದಲ್ಲಿ ಇಲ್ಲ. ಹಿಂಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಅದು ಕಷ್ಟ ಸಾಧ್ಯ. 2020ರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ RBI ತಾನು ಹೇರಿದ್ದ ನಿಷೇಧವನ್ನ ತೆರವು ಮಾಡಿಬಿಡ್ತು. RBI ವಿಧಿಸಿದ್ದ ನಿಷೇಧವನ್ನ ರದ್ದು ಮಾಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲಿವರೆಗೂ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ನಿಷೇಧ ಇತ್ತು, ಆದರೆ ಸುಪ್ರೀಂ ಕೋರ್ಟ್ ಇದನ್ನ ತೆರವುಗೊಳಿಸಿತು. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಾಯಿತು. ಕಾನೂನುಬದ್ಧವಾಗಿ ಕ್ರಿಪ್ಟೋ ವಹಿವಾಟಿಗೆ ಅವಕಾಶ ಇದೆ. ಕ್ರಿಪ್ಟೋ ವಹಿವಾಟು ಜಾಗತಿಕವಾಗಿದೆ, ಗಡಿಗಳನ್ನ ಮೀರಿದೆ. ಕೇಂದ್ರ ತನ್ನ ದೇಶದೊಳಗೆ ಮಾತ್ರ ರೂಲ್ಸ್ ಅನ್ನ ಮಾಡಬಹುದು. ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಂತಂದ್ರೆ ಅದನ್ನ ತಡೆಯೋದಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಭಾರತದಲ್ಲಿ ಲಕ್ಷಾಂತರ ಜನರಿಂದ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡುವ ಕೆಲಸ ಆಗಿದೆ ವೀಕ್ಷಕರೇ. ಲಕ್ಷಾಂತರ ಜನ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿದೇಶದಲ್ಲಿ ಲೀಗಲಿ ನಡೀತಾ ಇದೆಯಲ್ಲ ಅಧಿಕೃತವಾಗಿ. ಈಗ ಇಲ್ಲಿ ನಾವು ಇದ್ದಕ್ಕಿದ್ದಂತೆ ನಿಷೇಧ ಹೇರೋದು ಅಂತಂದ್ರೆ ಅದು ಹೂಡಿಕೆದಾರರಿಗೆ ನಷ್ಟ ಅಂತ ಹೇಳ್ತು. ಇನ್ನು ನಿಯಂತ್ರಣದ ಬದಲಾಗಿ ತೆರಿಗೆ ಹಾಕೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿತು. ಯಾರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂಥವರ ಆದಾಯದ ಮೇಲೆ ತೆರಿಗೆ ಹಾಕು. ಇವನ್ ಕೇಂದ್ರದ 2022-23ರ ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಲಾಗಿದೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳ ಮೇಲಿನ ಆದಾಯಕ್ಕೆ 30% ತೆರಿಗೆಯನ್ನು ಹಾಕುವುದಕ್ಕೆ ಸರ್ಕಾರ ಈಗಾಗಲೇ ಕಳೆದ 2022-23 ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದೆ. ನೀವು ಅದರ ಮೇಲೆ ನಿಷೇಧ ಹೇರುವಂಗಿಲ್ಲ, ಕಡಿವಾಣ ಹಾಕುವಂಗಿಲ್ಲ, ಆದರೆ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರ ಆದಾಯದ ಮೇಲೆ 30% ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬಹುದು ಅಂತ ಹೇಳಿ. ನೋಡೋಣ ಯಾವ ರೀತಿಯ ಪ್ರಯತ್ನಗಳು ಸರ್ಕಾರದಿಂದ ಆಗುತ್ತೆ ಅಂತ ಹೇಳಿ. ಇನ್ನು ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಯಾಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಠಿಣ ಕಾನೂನುಗಳನ್ನು ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹಿರಿಯ ವಕೀಲರು ಸುನಿಲ್ ಕುಮಾರ್ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆಗೆ. ನೋಡ್ಕೊಂಬ. ಈ ಬಿಟ್ಕಾಯಿನ್ ಅನ್ನೋದು ಕಂಪನಿಗಳಲ್ಲಿ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಯವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಬಿಟ್ಕಾಯಿನ್ ಅಂತ. ಆ ಬಿಟ್ಕಾಯಿನನ್ನು ಕಂಪನಿನವರು ಅದನ್ನ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಆ ಬಿಟ್ಕಾಯಿನ್ ಮುಖಾಂತರ ಅನೇಕ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸು ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಹಾಗಾಗಿ ಈ ಬಿಟ್ಕಾಯಿನ್ ಕಾನೂನಾತ್ಮಕವಾಗಿ ನಮ್ಮ ದೇಶದಲ್ಲಿ ಇಟ್ ಈಸ್ ನಾಟ್ ಎ ಲೀಗಲ್ ಟೆಂಡರ್. ಈಗಲೂ ಅದು ಇಟ್ ಈಸ್ ನಾಟ್ ಅನ್ ಅಕ್ಸೆಪ್ಟಬಲ್ ಫಾರ್ಮ್ಯಾಟ್. ಯಾಕಂದರೆ ಬಿಟ್ಕಾಯಿನ್ ಸಮಸ್ಯೆ ಏನಪ್ಪ ಅಂದರೆ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನ ಸೋರ್ಸಸ್ ಕಂಡುಹಿಡಿಯೋದು ಭಾಳ ಕಷ್ಟ ಆಗ್ತದೆ. ಕೋಟಿ ಕೋಟಿ ವ್ಯವಹಾರ ಮಾಡಿದಾಗ, ಬಿಟ್ಕಾಯಿನಲ್ಲಿ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ನಮಗೆ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಸಿಗೋದಿಲ್ಲ. ಹಾಗಾಗಿ ಇಂಡಿಯಾದಲ್ಲಿ ಈಗಲೂ ಕೂಡ ಯಾವುದೇ ಥರದ ಸ್ಟ್ರೈಟ್ ಆಗಿರುವಂಥ ರೆಗ್ಯುಲೇಷನ್ಸ್ ಬಿಟ್ಕಾಯಿನ್ ಬಗ್ಗೆ ಎಲ್ಲೂ ಇಲ್ಲ. ಬಟ್ RBI ಏನು ಮಾಡುತ್ತೆ, ಯಾವುದೇ ಕಂಪನಿಯವರು ಬಿಟ್ಕಾಯಿನ್ನಲ್ಲಿ ಒಂದು ಪದಾರ್ಥವನ್ನು ಕೊಳ್ಳೋದಾಗಲಿ, ಪದಾರ್ಥ ಅಂದರೆ ಫಾರ್ ಎಕ್ಸಾಂಪಲ್ 25 ಟನ್ ಐಟಮ್ಸ್ ಆಗ್ಬೋದು, ದೊಡ್ಡ ಹ್ಯೂಜ್ ಪ್ರಾಡಕ್ಟ್ಸ್ ಆಗ್ಬೋದು, ಸ್ಟಾಕ್ಸ್ ಆಗ್ಬೋದು, ದೊಡ್ಡ ದೊಡ್ಡ ಐಟಮ್ಸನ್ನು ಪರ್ಚೇಸ್ ಮಾಡಿ ಕಂಪನಿ ಮಧ್ಯೆ ಆಗುವಂಥ ವ್ಯವಹಾರ, ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ಮಧ್ಯೆ ಆಗುವಂಥ ವ್ಯವಹಾರ ಆದಾಗ ಒಂದು ಪಕ್ಷ ಬಿಟ್ಕಾಯಿನ್ ಮುಖಾಂತರ ಟ್ರೇಡ್ ಆದರೆ 30% ಟ್ಯಾಕ್ಸನ್ನು ಇಂಪೋಸ್ ಮಾಡ್ತಾರೆ. ಅದು ಅವ್ರ ಗಮನಕ್ಕೆ ಬಂದಾಗ ಅಥವಾ ಅದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಸ್ಪೆಸಿಫಿಕಾಗಿ ಡಿಸ್ಕ್ಲೋಸ್ ಮಾಡಲೇಬೇಕು ಅಂತ ರೆಗ್ಯುಲೇಷನ್ ತಂದಿದ್ದಾರೆ. ಬಿಟ್ಟರೆ ಲೀಗಲಾಗಿ ಇಟ್ ಈಸ್ ನಾಟ್ ಎ ಟೆಂಡರ್. ಅದನ್ನ ಅಕ್ಸೆಪ್ಟಬಲ್ ಮಾಡುವಂಥ ಫಾರ್ಮ್ಯಾಟು ಅಲ್ಲ. ಬಿಟ್ಕಾಯಿನ್ ಸಾಮಾನ್ಯ ಜನರಿಗೂ ಅದ್ರ ಬಗ್ಗೆ ಅರಿವಿಲ್ಲ. ಮತ್ತು ಬಿಟ್ಕಾಯಿನಲ್ಲಿ ಭಾಳಷ್ಟು ಡೇಂಜರ್ಸ್ ಇರ್ತದೆ, ಹ್ಯಾಕ್ ಆಗುವಂಥ ಸಾಧ್ಯತೆ ಇರ್ತದೆ. ಯಾರೋ ಬಿಟ್ಕಾಯಿನನ್ನು ಪರ್ಚೇಸ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಒಂದು ಬಿಟ್ಕಾಯಿನ್ ಇವತ್ತಿನ ದಿವಸ ನೀವು ಮಾರ್ಕೆಟ್ ರೇಟಲ್ಲಿ ನೋಡಿದ್ರೆ ಹತ್ತಿರ ಒಂದು 69-70 ಲಕ್ಷ ರೂಪಾಯಿ ಒಂದು ಬಿಟ್ಕಾಯಿನ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಬಿಟ್ಕಾಯಿನ್ ಕೂಡ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು 10,000 ರೂಪಾಯಿಗೆ ಒಂದು ಬಿಟ್ಕಾಯಿನ್ ತೊಗೋಬೇಕು ಅನ್ನೋದಾದರೆ ಎ ಪೋರ್ಷನ್ ಆಫ್ ದಟ್ ಬಿಟ್ಕಾಯಿನ್ ದೇ ಕ್ಯಾನ್
ಪರ್ಚೇಸ್. ಅಂದರೆ ಒಂದು 5% ಆಫ್ ದಟ್ ಬಿಟ್ಕಾಯಿನ್ನ ಪರ್ಚೇಸ್ ಮಾಡ್ತಾರೆ. ಅದನ್ನು ಅವ್ರು ಡಿಜಿಟಲ್ ವ್ಯಾಲೆಟಲ್ಲಿ ಅದನ್ನು ಇಟ್ಕೊಂಡಿರ್ತಾರೆ. ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಖರೀದಿ ಮಾಡಬೇಕು ಅಂದಾಗ ಆ ಬಿಟ್ಕಾಯಿನ್ ಮುಖಾಂತರ ಅವ್ರೇನು ಖರೀದಿ ಮಾಡಿರ್ತಾರೆ ಆ ಬಿಟ್ಕಾಯಿನ್ ಅದ್ರ ಮುಖಾಂತರ ಆ ಪ್ರಾಡಕ್ಟನ್ನು ಅವ್ರು ಪರ್ಚೇಸ್ ಮಾಡ್ಕೊತಾರೆ. ಆಗ ಅಲ್ಲಿರೋ ಸೆಲ್ಲರ್ ಏನು ಮಾಡ್ತಾನೆ, ಅದನ್ನು ಆಕ್ಸೆಪ್ಟ್ ಮಾಡ್ತಾನೆ ಆ ಕಡೆಯಿಂದ. ಈ ಬಿಟ್ಕಾಯಿನ್ ಅನ್ನೋದು ಕಂಪನಿಗಳಲ್ಲಿ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಯವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಬಿಟ್ಕಾಯಿನ್ ಅಂತ. ಆ ಬಿಟ್ಕಾಯಿನನ್ನು ಕಂಪನಿನವರು ಅದನ್ನ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿ ಆ ಬಿಟ್ಕಾಯಿನ್ ಮುಖಾಂತರ ಅನೇಕ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸು ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಹಾಗಾಗಿ ಈ ಬಿಟ್ಕಾಯಿನ್ ಕಾನೂನಾತ್ಮಕವಾಗಿ ನಮ್ಮ ದೇಶದಲ್ಲಿ ಇಟ್ ಈಸ್ ನಾಟ್ ಎ ಲೀಗಲ್ ಟೆಂಡರ್. ಈಗಲೂ ಅದು ಇಟ್ ಈಸ್ ನಾಟ್ ಅನ್ ಅಕ್ಸೆಪ್ಟಬಲ್ ಫಾರ್ಮ್ಯಾಟ್. ಯಾಕಂದರೆ ಬಿಟ್ಕಾಯಿನ್ ಸಮಸ್ಯೆ ಏನಪ್ಪ ಅಂದರೆ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನ ಸೋರ್ಸಸ್ ಕಂಡುಹಿಡಿಯೋದು ಭಾಳ ಕಷ್ಟ ಆಗ್ತದೆ. ಕೋಟಿ ವ್ಯವಹಾರ ಮಾಡಿದಾಗ, ಬಿಟ್ಕಾಯಿನಲ್ಲಿ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ನಮಗೆ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಸಿಗೋದಿಲ್ಲ. ಹಾಗಾಗಿ ಇಂಡಿಯಾದಲ್ಲಿ ಈಗಲೂ ಕೂಡ ಯಾವುದೇ ಥರದ ಸ್ಟ್ರೈಟ್ ಆಗಿರುವಂಥ ರೆಗ್ಯುಲೇಷನ್ಸ್ ಬಿಟ್ಕಾಯಿನ್ ಬಗ್ಗೆ ಎಲ್ಲೂ ಇಲ್ಲ. ಬಟ್ RBI ಏನು ಮಾಡುತ್ತೆ, ಯಾವುದೇ ಕಂಪನಿಯವರು ಬಿಟ್ಕಾಯಿನ್ನಲ್ಲಿ ಒಂದು ಪದಾರ್ಥವನ್ನು ಕೊಳ್ಳೋದಾಗಲಿ, ಪದಾರ್ಥ ಅಂದರೆ ಫಾರ್ ಎಕ್ಸಾಂಪಲ್ 25 ಟನ್ ಐಟಮ್ಸ್ ಆಗ್ಬೋದು, ದೊಡ್ಡ ಹ್ಯೂಜ್ ಪ್ರಾಡಕ್ಟ್ಸ್ ಆಗ್ಬೋದು, ಸ್ಟಾಕ್ಸ್ ಆಗ್ಬೋದು, ದೊಡ್ಡ ಐಟಮ್ಸನ್ನು ಪರ್ಚೇಸ್ ಮಾಡಿ ಕಂಪನಿ ಮಧ್ಯೆ ಆಗುವಂಥ ವ್ಯವಹಾರ, ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ಮಧ್ಯೆ ಆಗುವಂಥ ವ್ಯವಹಾರ ಆದಾಗ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರು ಕೂಡ ಈ ಕ್ರಿಪ್ಟೋ ಕರೆನ್ಸಿಯ ಬಿಟ್ಕಾಯಿನ್ ವಿಚಾರವಾಗಿ ಮಾತಾಡಿದ್ದಾರೆ. ನೋಡ್ಕೊಂಬರೋಣ. ಈ ಬಿಟ್ಕಾಯಿನ್ ಅಥವಾ ಯಾವುದೇ ಕ್ರಿಪ್ಟೋ ಕರೆನ್ಸಿ ವಿಚಾರ ಜಾಗತಿಕವಾದದ್ದು. ಇದರಲ್ಲಿ ಮೋಸ ವಂಚನೆ ಆಗುವಂಥದ್ದು ಜಗತ್ತಿನಾದ್ಯಂತ ಹಲವು ಕಡೆ ನಡೀತಾ ಇದೆ. ಅದೇ ರೀತಿ ಹಲವು ದೇಶಗಳಲ್ಲಿ ಇದನ್ನು ಕರೆನ್ಸಿ ಅಂತ ಒಪ್ಕೊಂಡು ಆಗಿದೆ. ಇದನ್ನು ಮಾನ್ಯತೆ ಮಾಡಿದ್ದಾರೆ ಹಲವು ದೇಶಗಳಲ್ಲಿ. ಆದರೆ ಕೆಲವು ದೇಶಗಳಲ್ಲಿ ಅದು ಒಂಥರ ಗ್ರೇ ಏರಿಯಾದಲ್ಲಿದೆ. ಅದನ್ನು ಸಂಪೂರ್ಣವಾಗಿ ಒಪ್ಕೊಂಡು ಇಲ್ಲ ಅಥವಾ ಸಂಪೂರ್ಣವಾಗಿ ನಿಷೇಧವೂ ಇಲ್ಲ. ಅದರಲ್ಲಿ ಮೋಸಗಳು ಹಲವು ಬಗೆಯಲಾಗುವಂಥದ್ದು, ಈ ಥರದ್ದೆಲ್ಲ ಹಲವಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರಿದ್ದಾರೆ. ಸರ್, ಕ್ರಿಪ್ಟೋ ಕರೆನ್ಸಿ ವಿಚಾರ ಬಹಳ ನಿಗೂಢವಾದಂಥ ಒಂದು ವಿಚಾರ. ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ 2020ರಿಂದ ಒಂದು ಹಗರಣ ನಡೀತು. ಆದರೂ ಕೂಡ ಬಹಳಷ್ಟೇನು ಅದರಲ್ಲಿ ತೆಗೆಯೋದಕ್ಕಾಗಿಲ್ಲ ಮಾಹಿತಿಯನ್ನು. ಯಾಕಷ್ಟು ನಿಗೂಢವಾಗಿದೆ ಅದು ಅಂತ? ನೋಡಿ, ಏನಿದು ಪ್ಯಾರಲಲ್ ಎಕಾನಮಿ ಅನ್ನುವಂಥದ್ದು, ಬ್ಲಾಕ್ ಚೈನ್ ಎಕಾನಮಿ ಅಂತ ಅನ್ನುವಂಥದ್ದು ಇದೇನು ಲೀಗಲ್ ಟೆಂಡರ್ ಇಲ್ಲ, ಮೊದಲಿಂದನೂ ಗೊತ್ತಿದೆ ನಮ್ಗೆ ಸಾಮಾನ್ಯವಾಗಿ. ದಿಸ್ ಈಸ್ ಅನ್ ಅಂಡರ್ ಕರೆಂಟ್ ಕರೆನ್ಸಿ ಅಂತ ಕರಿತೀವಿ ನಾವು ಇದಕ್ಕೆ. ಅದನ್ನೇ ಅದರದ್ದೇ ಆದಂಥ ಒಂದು ಸಿಸ್ಟಮ್ ಒಳಗಡೆ ಮತ್ತು ಅಪ್ಲಿಕೇಶನ್ ಒಳಗಡೆ ನಡೆಯುವಂಥದ್ದು. ಇದು ಭಾಳ ಗೌಪ್ಯವಾಗಿ ಮನಿನ ಟ್ರಾನ್ಸ್ಫರ್ ಇಂಟರ್ನ್ಯಾಷನಲ್ಲಿ ಏನು ಗ್ಲೋಬಲ್ ಚೇಂಜ್ ಏನಿದೆಯೋ ಚೈನು, ಅದ್ರ ಮುಖಾಂತರ ಅವರು ಹಣಗಳನ್ನ ಡ್ರಾ ಮಾಡಿಕೊಂಡು ವ್ಯವಸ್ಥಿತವಾಗಿ ಎಷ್ಟೇ ಹಣ ಬಂದ್ರೂ ಸಹ ಅದರೊಳಗಡೆ ತೊಡಗಿಸ್ಕೊಂಡು ಬಿಟ್ಕಾಯಿನ್ಗೆ ಇಷ್ಟು ಲಕ್ಷ ಅಂಥೇಳಿ ಅದರಲ್ಲೇ ಮತ್ತು ಟ್ರೇಡ್ಗಳು ಒಳಗಡೆನೇ ಆ ಹಣನೇ ಟ್ರೇಡ್ಗಳು ಮಾಡಿ ಮತ್ತು ಹಾಕಿರ್ತಕ್ಕಂಥ ಹಣಕ್ಕೆ ಲಾಭಗಳನ್ನ ಕೊಡ್ತಕ್ಕಂಥದ್ದು. ಏನು ಲಾಭಗಳು ಅವ್ರಿಗೆ ಆಗ್ತದೆ ಅಂತ ಅನ್ನುವಂಥ ಆಸೆಗೆ ಇರ್ತಕ್ಕಂಥದ್ದೇ ಬ್ಲಾಕ್ ಮನಿ. ಅದಕ್ಕೆ ಮತ್ತೆ ಲಾಭ ಮಾಡೋಕ್ಕೆ ಹೋಗ್ತಾರೆ ಇವರು. ಆ ಕಾರಣಕ್ಕೋಸ್ಕರ ಅದರ ಲಾಭದಿಂದೇ ಹೋಗಿ ಮತ್ತು ಹಣದ ಯಾರೂ ನಮಗೆ ಕೈ ಹಾಕೋಕ್ಕಾಗಲ್ಲ, ಅಷ್ಟು ಸುಲಭಕ್ಕೆ ನಮ್ಮನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ, ಅದರದ ಸೋರ್ಸಸ್ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ಭಾಳ ಬಲವಾಗಿ ಸೊಸೈಟಿನಲ್ಲಿ ಉಳ್ಕೊಂಡಿದೆ. ಆದರೆ ಸಾಮಾನ್ಯ ಜನಕ್ಕೆ ಇದ್ರ ಇನ್ನೂ ಪೂರ್ಣ ಪ್ರಮಾಣದ ಯಾವುದೇ ಥರವಾದಂಥ ಅರಿವಿಲ್ಲ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಕ್ರಿಪ್ಟೋ ಮೀನ್ಸ್ ನೋಡಿ, ಇವಾಗ ನಾವೊಂದು ಗೂಗಲ್ ಒಂದು ಅಕೌಂಟ್ ದುಡ್ಡನ್ನ ಇವತ್ತು ನಾವೆಲ್ಲ ಕಳಿಸ್ಕೊಡ್ತೀವಿ. ಒಂದು 500 ರೂಪಾಯಿನೇ ಯಾರಿಗೋ ಒಂದು ಅಕೌಂಟ್ಗೆ, ಯಾರಿಗೋ ಗೋಬಿ ಮಂಚೂರಿ ಅಂಗಡಿಯವನು ಕಳಿಸ್ಕೊಡ್ತೀವಿ. ದಟ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಕ್ರಿಪ್ಟೋ. ದಟ್ ಈಸ್ ಆಲ್ಸೋ ಎ ಡಿಜಿಟಲ್ ಮನಿ, ಬಟ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲೀಗಲ್ ಟೆಂಡರ್. ಅಂದರೆ ಅದಕ್ಕೊಂದು ಸರ್ಕಾರ ಇದೆ, ಅದನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ನಮ್ಮ RBI ಇದೆ, ಮತ್ತು ಅದಕ್ಕೆ ಆದಂಥ ವ್ಯವಸ್ಥಿತವಾದಂಥ ಸಿಸ್ಟಮ್ನ ನಾವು ಬೆಳೆಸ್ಕೊಂಡಿದ್ದೀವಿ. ಆ ಲೀಗಲ್ ಟೆಂಡರ್ ಮನಿಗೆ ನಮ್ಮ ದೇಶದಲ್ಲಿ ಎಷ್ಟು ಲೀಗಲ್ ಟೆಂಡರ್ ಮನಿ ಇದೆ ಅಂತ ಅನ್ನುವಂಥದ್ದನ್ನ ಒಂದು ಫಿಂಗರ್ ಪ್ರಿಂಟ್ ಒತ್ತಿದ ತಕ್ಷಣ ಇಷ್ಟು ಚಲಾವಣೆಯಲ್ಲಿದೆ ಅಂತ ಅನ್ನುವಂಥದ್ದು ಹೇಳುವಷ್ಟು ಶಕ್ತಿ ನಮ್ಮ ದೇಶದ RBIಗಿರುತ್ತೆ. ಬಹಳ ಕುತೂಹಲ ಕೇಳಿ ಬರ್ತಾ ಇದೆ ಈ ಮನುಷ್ಯ ಶ್ರೀಕಿ ಬಗ್ಗೆ. ಅದೆಷ್ಟು ಕಥೆಗಳಿದೆ ಅಂದರೆ, ಆತ ಬಹಳ ಚಾಲಾಕಿ. ಕೆಲವೇ ಸೆಕೆಂಡ್ಗಳಲ್ಲಿ ಆತ ಯಾವ ಅಕೌಂಟ್ ಬೇಕಾದರೂ ಹ್ಯಾಕ್ ಮಾಡಿಬಿಡ್ತಾನೆ ಅನ್ನೋಂಥ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಆಮೇಲೆ ಸರ್ಕಾರಿ ವೆಬ್ಸೈಟ್ಗಳನ್ನ ಕೆಲವೊಂದು ಹ್ಯಾಕ್ ಮಾಡಿದ್ದವನು ಅಂತ ಹೇಳಲಾಯಿತು. ಆತ ಸೆರೆ ಸಿಕ್ಕಿ ಬಿದ್ದದ್ದು ಅದೊಂದು NDPS ಡ್ರಗ್ ಪ್ರಕರಣದಲ್ಲಿ, ಡಾರ್ಕ್ ವೆಬ್ ಮುಖಾಂತರ ಡ್ರಗ್ ಖರೀದಿ ಮಾಡಿದ. ಈ ಒಂದು ಏನು ಇಷ್ಟೊಂದು ಬಹಳ ಬೃಹದಾಕಾರವಾಗಿ ಒಳಗಡೆ ಇರ್ತಕ್ಕಂಥ ಹಣ ಇರ್ತಕ್ಕಂಥದ್ದು ಈ ಚೈನ್ ಲಿಂಕ್ ಒಳಗಡೆ, ಬ್ಲಾಕ್ ಚೈನ್ ಒಳಗಡೆಗೆ ಇಂಥವ್ರು ಹೋಗಲ್ಲ ಅಂತ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಇಂಥವ್ರು ಪ್ರಯತ್ನ ಪಟ್ಟೇ ಪಡ್ತಾರೆ, ಹೋಗ್ತಾರೆ, ಕದೀತಾರೆ ಒಳಗಡೆ ವಾಲೆಟ್ಗಳನ್ನ. ವ್ಯಾಲೆಟ್ ಅಂತ ಅನ್ನುವಂಥದ್ದನ್ನ ನಾನು ಅದನ್ನ ಇಟ್ಕೊಳ್ಳೋಕೆ ಅಷ್ಟೇ ಬಳಸ್ಕೊಳ್ತೀನಿ. ಬ್ಲಾಕ್ ಚೈನ್ ಸಿಸ್ಟಮ್ ಇಟ್ ಈಸ್ ವರ್ಕಿಂಗ್ ಲೈಕ್ ನಮ್ಮ ನರ್ವಸ್ ಸಿಸ್ಟಮ್ ಹೇಗೆ ನಮ್ಮ ಬಾಡಿನಲ್ಲಿ ವರ್ಕ್ ಹಂಗೆ ಆಗ್ತಾ ಇದೆಯೋ, ಬ್ರೈನಿಂದ ಹಿಡಿದು ಕೆಳಗಡೆ ಹಂಗೆ ವರ್ಕ್ ಆಗ್ತಾ ಇದ್ದದ್ದು. ಪೊಲೀಸ್ ವ್ಯವಸ್ಥೆಯನ್ನು ಇನ್ನಷ್ಟು ಜಾಗೃತಗೊಳಿಸುವಂಥ, ಟ್ರೈನ್ ಅಪ್ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋದನ್ನು SK ಉಮೇಶ್ ಅವರು ಹೇಳಿದ್ದಾರೆ.
ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 3 ದಿನಗಳ ದೆಹಲಿ ಯಾತ್ರೆಯನ್ನ ಮುಗಿಸಿ ನಿನ್ನೆ ತಾನೇ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅತ್ತ DCM ಬೆಂಗಳೂರಿಗೆ ಬರ್ತಾ ಇದ್ದಂತೆ ಇತ್ತ ಸಿದ್ದರಾಮಯ್ಯ ಬಣ ರಾಷ್ಟ್ರ ರಾಜಧಾನಿಗೆ ಹಾರಿದೆ. ಸಿದ್ದರಾಮಯ್ಯ DKಶಿ ಪವರ್ ಫೈಟ್ ನಡುವೆ ಹಿರಿಯ ಶಾಸಕರು ತ್ರಿಶಂಕು ಸ್ಥಿತಿಯನ್ನ ತಲುಪಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಕುತೂಹಲಗಳ ಗಣಿಯಂತಾಗಿದೆ. ಅದರಲ್ಲೂ ಮೇನಲ್ಲಿ ಕ್ರಾಂತಿ ಆಗತ್ತೆ ಅಂತ ರಾಜಣ್ಣ ಭವಿಷ್ಯ ನುಡಿದ ಮೇಲಂತೂ ದಿನಕ್ಕೊಂದು ಕ್ಷಣಕ್ಕೊಂದು ವಿದ್ಯಮಾನಗಳು ನಡೀತಾ ಇವೆ. ಮೇ 4ರ ಡೆಡ್ಲೈನ್ಗೆ ದಿನಗಳು ಹತ್ತಿರವಾಗ್ತಿದ್ದಂತೆ ದೆಹಲಿ ಯಾತ್ರೆಗಳ ಸರಣಿ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆ DKಶಿ ವಾಪಸ್, ಸಂಜೆಯೇ ದೆಹಲಿಗೆ ಸತೀಶ್. ಪಟ್ಟದ ಪಗಡೆಯಾಟದಲ್ಲಿ ಯಾರ ಪಾಲಿಗೆ ವಿಜಯ? ನಿನ್ನೆ ಬೆಳ್ಳಂಬೆಳಗ್ಗೆಯೇ ದೆಹಲಿಯಿಂದ ಬೆಂಗಳೂರಿಗೆ ಬಂದ DCM DKಶಿ ಮೌನವ್ರತಕ್ಕೆ ಜಾರಿದ್ದಾರೆ. ಮಾಧ್ಯಮಗಳ ಮುಂದೆ ನಾನು ರಾಜಕೀಯ ಮಾತನಾಡಲ್ಲ, ಮುಂದೇನಿದ್ರೂ ಮಾತನಾಡೋದು ಹೈಕಮಾಂಡ್ ಮಾತ್ರ ಅಂತ DKಶಿ ಸೈಲೆಂಟ್ ಬಾಣ ಬಿಟ್ಟಿದ್ದು ಸಿದ್ದರಾಮಯ್ಯ ಬಣ ಆಕ್ಟಿವ್ ಆಗುವಂತೆ ಮಾಡಿದೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್, 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತಾನೆ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ಮಾತಿಗೆ ಒಂದು ಅರ್ಥವಾದ್ರೆ ಮೌನಕ್ಕೆ 100 ಅರ್ಥವಂತೆ. DKಶಿ ಮೌನದ ಹಿಂದೆ ಯಾವ ಅರ್ಥ ಇದೆ ಅನ್ನೋದು ರಾಜಕೀಯ ಪಂಡಿತರಿಗೆ ಇರ್ಲಿ, ಸ್ವತಃ ಸಿದ್ದರಾಮಯ್ಯ ಬಣಕ್ಕೂ ಅರ್ಥವಾದಂತೆ ಕಾಣ್ತಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ಟೀಮ್ ಲೀಡರ್ ಸತೀಶ್ ಜಾರಕಿಹೊಳಿ, ಸಚಿವರಾದ ಮಹದೇವಪ್ಪ ಮತ್ತು CM ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಹೋಗಿದ್ದರು. ಭೇಟಿ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರನ್ನು. ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅದು ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂಥ ಹೇಳಿಕೆ. ಅಷ್ಟು ಬಿಟ್ಟರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಇಲ್ಲ, ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು. DKಶಿ 3 ದಿನ ದೆಹಲಿಯಲ್ಲೇ ಇದ್ರೂ ಖರ್ಗೆ ಅವರನ್ನ ಮಾತ್ರ ಭೇಟಿಯಾಗಿರೋ ಮಾಹಿತಿ ಇದೆ. ಆದ್ರೆ ನಿನ್ನೆ ದೆಹಲಿಗೆ ಹೊರಟ ಸತೀಶ್ ಅದಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದು ಖರ್ಗೆ ಭೇಟಿಗೂ ಟೈಮ್ ತೆಗೆದುಕೊಂಡಿದ್ದಾರೆ. ಇನ್ನು ಸುರ್ಜೇವಾಲಾ ಜೊತೆ ಮುಸ್ಲಿಂ ನಾಯಕರ ವಿರುದ್ಧ ಏಕಪಕ್ಷೀಯವಾಗಿ ತೆಗೆದುಕೊಂಡ ಕ್ರಮ ಮತ್ತು ಅದರಿಂದ ಪಕ್ಷದ ಮೇಲಾದ ಡ್ಯಾಮೇಜ್ ಬಗ್ಗೆ ಸತೀಶ್ ಚರ್ಚೆ ಮಾಡಿದ್ದಾರೆ. CM ಬಣಕ್ಕೆ ಶಾಕ್ ಕೊಡುತ್ತಾ ಸೀಕ್ರೆಟ್ ರಿಪೋರ್ಟ್. ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಂತೆ CM ಬಣಕ್ಕೆ ಶಾಕ್ ನೀಡೋ ಸೀಕ್ರೆಟ್ ರಿಪೋರ್ಟ್ ಸಿದ್ದರಾಮಯ್ಯಗೆ ಸಿಕ್ಕಿದೆಯಂತೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ 15ರಿಂದ 20 ಹಾಲಿ ಸಚಿವರಿಗೆ ಸೋಲುವ ಆತಂಕ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. CM ಸ್ಥಾನದ ಗುದ್ದಾಟದಿಂದ ಸರ್ಕಾರ ನಿಷ್ಕ್ರಿಯವಾಗಿದೆ ಅನ್ನೋ ಅಭಿಪ್ರಾಯ ಜನರಲ್ಲಿ ಮೂಡಿದೆ. ಸಚಿವ ಸಂಪುಟ ಪುನರ್ರಚನೆಯಾಗದೆ ಆಡಳಿತಕ್ಕೆ ವೇಗ ಸಿಕ್ಕಿಲ್ಲ ಅನ್ನೋ ವರದಿಯು ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆಯಾಗಿದೆಯಂತೆ. ಆದ್ರೆ ಅಧಿಕಾರ ಹಸ್ತಾಂತರದಲ್ಲಿ ಬದಲಾವಣೆ ಇಲ್ಲ ಅಂತಿರೋ ದಿನೇಶ್ ಗುಂಡೂರಾವ್ ಹೈಕಮಾಂಡ್ ಹೇಳಿದ್ದಕ್ಕೆ ನಾವೆಲ್ಲ ಬದ್ಧ ಎಂದಿದ್ದಾರೆ. ನಾವೆಲ್ಲರೂ ಒಂದಾಗಿದ್ದೇವೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೇವೆ. ಅದರಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಕ್ಕೂ ಸರ್ಕಾರದ ಕಾರ್ಯಕ್ರಮಗಳಿಗೂ ಇದಕ್ಕೇನೂ ಸಂಬಂಧ ಇಲ್ಲ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದೆಲ್ಲ ಒಪ್ಕೊಳ್ತೀವಿ ಅಂತ ಮುಖ್ಯಮಂತ್ರಿ ಸಮೇತ ಪ್ರತಿಯೊಬ್ಬರು ಶಾಸಕರ ಅಭಿಪ್ರಾಯ. ಅದರಿಂದ ಇದರಲ್ಲಿ ಸಮಸ್ಯೆನೇ ಇಲ್ಲ. CM ಕುರ್ಚಿ ಕದನದ ನಡುವೆಯೇ ಸಭಿಕರಿಲ್ಲದೆ ಖಾಲಿ ಕುರ್ಚಿ ಕಂಡು CM ಗರಂ ಆಗಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸದಾಶಿವನಗರದಲ್ಲಿ 888 ಅಡಿ ಎತ್ತರದ ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಕಾರ್ಯಕ್ಕೆ CM ಹೋಗಿದ್ರು. ಅಲ್ಲಿ ಖಾಲಿ ಕುರ್ಚಿ ಕಂಡು ಕುಪಿತರಾಗಿ ವಾಪಸ್ ತೆರಳಿದ್ದಾರೆ. ಏಪ್ರಿಲ್ 29
29ಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿಯಲಿದೆ. ಹೈಕಮಾಂಡ್ ನಾಯಕರೆಲ್ಲರೂ ವಾಪಸ್ ದೆಹಲಿಗೆ ಬರಲಿದ್ದಾರೆ. ಮೇ ಮೊದಲ ವಾರದಲ್ಲಿ ರಾಜ್ಯ ಕಾಂಗ್ರೆಸ್ನ ಶಾಸಕ ಸಚಿವರುಗಳು ದಂಡಾಗಿ ದೆಹಲಿ ಯಾತ್ರೆ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಈ ನಡುವೆ ಖರ್ಗೆ ಅವರ ಬೆಂಗಳೂರಿನ ಪ್ರವಾಸವೂ ರದ್ದಾಗಿದ್ದು, ಕಾಂಗ್ರೆಸ್ನ ಮೇ ಕ್ರಾಂತಿಯತ್ತ ರಾಜ್ಯ ಮಾತ್ರವಲ್ಲ ದೇಶದ ಚಿತ್ತವೂ ನೆಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾಗಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿಯ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿ ಇರುವಂತಹ ಖರ್ಗೆ ಅವರ ನಿವಾಸ, ಅಲ್ಲಿ ಭೇಟಿಯಾಗಿ ಮಾತುಕತೆ ನಡೆದಿದೆ. ಸಿಎಂ ಬದಲಾವಣೆ, ಮುಸ್ಲಿಂ ನಾಯಕರ ವಿರುದ್ಧ ಕ್ರಮದ ಚರ್ಚೆಯ ವಿಚಾರ ಅಲ್ಲಿ ಭಾರೀ ಚರ್ಚೆ ಆಗಿರೋದಂತೆ. ಶೀಘ್ರ ಸಿಎಂ ಬದಲಾವಣೆಯ ಬಗ್ಗೆ ನಿರ್ಧಾರ ಕೈಗೊಳ್ಳುವುದಕ್ಕೆ ಮನವಿಯನ್ನ ಕೂಡ ಮಾಡಿದಾರಂತೆ. ಈ ರೀತಿಯೆಲ್ಲ ಮಾತುಕತೆಯಲ್ಲಿ ನಡೆದಿದೆ ಅಂತೆ. ಖರ್ಗೆ ಅವರು ಜಾರಕಿಹೊಳಿ ಅವರು ಭೇಟಿಯಾಗಿ ಈಗ ಸದ್ಯಕ್ಕೆ ಮುಸ್ಲಿಂ ನಾಯಕರ ವಿರುದ್ಧ ಕಾಂಗ್ರೆಸ್ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳು, ಅದರಿಂದ ಆಗ್ತಾ ಇರುವಂತಹ ಪರಿಣಾಮಗಳು ಮತ್ತು ಕುರ್ಚಿ ಫೈಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದಾರಂತೆ. ನೋಡಿ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಬಣದಲ್ಲಿ ನಂಬರ್ ಆಟ ಜೋರಾಗಿ ನಡೀತಾ ಇದೆ. ಸಿಎಂ ಟೀಮ್ಗೆ ಶಾಸಕರ ನಂಬರೇ ಈಗ ಚಿಂತೆಯಾಗಿ ಕಾಡ್ತಾ ಇದೆ. ಮೇ ಅಖಾಡಕ್ಕೆ ಶಾಸಕರನ್ನ ಕೂಡಿಸಿ ಕಳೆಯುವ ಆಟಗಳು ಈಗಾಗಲೇ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ನಾವು ಮಂತ್ರಿ ಆಗಬೇಕು ಅಂತ ಪರೇಡ್ ಮಾಡ್ತಾ ಇದ್ದಾರೆ ಡೆಲ್ಲಿಗೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಭಾರಿ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಈ ಸಾರಿ ಕುರ್ಚಿನ ತಗೊಳ್ಳೇಬೇಕು ಅಂತ ಹೇಳಿ. ಸೊ ಸಿಎಂಗೆ ಇದ್ದ ಶಾಸಕರ ಬೆಂಬಲ ಏನಾದರೂ ಕಡಿಮೆ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಆಪ್ತ ಸಚಿವರಿಂದ ಅಲರ್ಟ್ ಮೆಸೇಜ್ ಹೋಗ್ತಾ ಇದೆ. ಇತ್ತೀಚೆಗೆ ಶಾಸಕರಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಸಿಎಂ ಸಾಹೇಬರು, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಿಎಂ ಸಾಹೇಬರು. ಅನುದಾನವೂ ಸೇರಿದಂತೆ ಹಲವು ವಿಚಾರದಲ್ಲಿ ಶಾಸಕರಿಗೆ ಬೇಸರ ಇದೆ. ಬಿ.ಆರ್. ಪಾಟೀಲರು ಮೊನ್ನೆ ಖುಲ್ಲಾ ಬೇಸರವನ್ನು ವ್ಯಕ್ತಪಡಿಸಿದರು. ಪಂಚಾಯಿತಿಗಳಿಗೆ ಹಣ ಇಲ್ಲ, ಕುಡಿಯೋಕೆ ನೀರು ಕೊಡಬೇಕು ಅಂತಂದ್ರೆ ನನ್ನ ಕ್ಷೇತ್ರಕ್ಕೆ 4 ರಿಂದ 5 ಕೋಟಿ ರೂಪಾಯಿ ಬೇಕು, ಸರ್ಕಾರದಲ್ಲಿ ಹಣನೇ ಇಲ್ಲ ಅಂತ ಬಿ.ಆರ್. ಪಾಟೀಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂದರೆ ಅದೇ ದಾಟಿಯಲ್ಲಿ ಮಾತಾಡಿದರು. ಪಂಚಾಯಿತಿಗೆ ದುಡ್ಡು ಕೊಡ್ತಾ ಇಲ್ಲ, ನನ್ನ ಕ್ಷೇತ್ರಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಅವರು ರಾಜಕೀಯ ಸಂಧ್ಯಾಕಾಲದಲ್ಲಿ ಇರುವ ಚರ್ಚೆ, ಹೊಸ ನಾಯಕತ್ವದ ಹುಡುಕಾಟ ಈಗ ಜೋರಾಗಿದೆ ಯುವ ಶಾಸಕರಿಂದ. ಭವಿಷ್ಯದ ದೃಷ್ಟಿಯಿಂದ ಹೊಸ ನಾಯಕತ್ವದತ್ತ ಚಿತ್ತ ನೆಟ್ಟಿದ್ದಾರೆ. ಕೆಲವರು ಡಿ.ಕೆ. ಬಣದತ್ತ, ಇನ್ನು ಕೆಲವರು ತಟಸ್ಥ ಪರಿಸ್ಥಿತಿಯಲ್ಲಿದ್ದಾರೆ. ಏನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಅವರ ಪರವಾಗೇ ನಿಲ್ಲೋದಾ, ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಹಿಂದೆ ಹೋಗ್ಬಿಡೋದಾ, ಅಥವಾ ಇಬ್ಬರ ಮಧ್ಯೆ ನಾವು ಶಾಸಕರಾಗೇ ಉಳಿದು ಬಿಡ್ತೀವಿ, ಮಂತ್ರಿಯೇ ಆಗೋದಿಲ್ವಾ? ಹಿಂಗೆ ಹಲವು ಪ್ರಶ್ನೆಗಳು ಈಗ ಕಾಂಗ್ರೆಸ್ ಶಾಸಕರನ್ನ ಕಾಡ್ತಾ ಇದೆ. ಹಿಂಗಾಗಿ ದೆಹಲಿಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಆದರೆ ಯಾರಿಗೂ ಕುರ್ಚಿ ಮಾತ್ರ ಸಿಗ್ತಾನೆ ಇಲ್ಲ. ಕುರ್ಚಿ ಕನಸಾಗಿ ಉಳಿತಾ ಇದೆ. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಉಗ್ರ ಶಾರಿಕ್ಗೆ ತಕ್ಕ ಶಾಸ್ತಿಯಾಗಿದೆ. ಎನ್ಐಎ ವಿಶೇಷ ನ್ಯಾಯಾಲಯ 10 ವರ್ಷ ಕಠಿಣ ಜೈಲು ಶಿಕ್ಷೆ, 94,000 ರೂಪಾಯಿ ದಂಡವನ್ನ ವಿಧಿಸಿದೆ. ಅದು ನವೆಂಬರ್ 19, 2022. ಇಡೀ ಕರುನಾಡು ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಮಂಗಳೂರಿನಲ್ಲಿ ಭಾರೀ ಸ್ಫೋಟ ಸಂಭವಿಸಿತ್ತು. ನಾಗೂರಿ ಬಳಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಘಟನೆಯಲ್ಲಿ ಆಟೋ ಚಾಲಕ ಪುರುಷೋತ್ತಮ್ ಪೂಜಾರಿಗೆ ಭಾರೀ ಸುಟ್ಟ ಗಾಯಗಳಾಗಿದ್ದವು. ಕರಾವಳಿಯಲ್ಲಿ ವಿಧ್ವಂಸಕ ಕೃತ್ಯ ಎಸಗಿದ್ದ ಉಗ್ರ ಶಾರಿಕ್ಗೆ ಈಗ ತಕ್ಕ ಶಾಸ್ತಿಯಾಗಿದೆ. ಮೊಹಮ್ಮದ್ ಶಾರಿಕ್ಗೆ 10 ವರ್ಷ ಶಿಕ್ಷೆ ಪ್ರಕಟ. 94,000 ದಂಡ ವಿಧಿಸಿದ ಎನ್ಐಎ ನ್ಯಾಯಾಲಯ. ಮಂಗಳೂರಿನಲ್ಲಿ
ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಉಗ್ರ ಶಾರಿಕ್ಗೆ ಎನ್ಐಎ ವಿಶೇಷ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ. ಭಯೋತ್ಪಾದಕನಿಗೆ 10 ವರ್ಷ ಕಠಿಣ ಜೈಲು ಶಿಕ್ಷೆ, 94,000 ದಂಡ ವಿಧಿಸಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಉಗ್ರ ಶಾರಿಕ್ನ ಇವತ್ತು ಎನ್ಐಎ ವಿಶೇಷ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಪರಪ್ಪನ ಅಗ್ರಹಾರದಲ್ಲಿದ್ದ ಮೊಹಮ್ಮದ್ ಶಾರಿಕ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಪ್ರಕರಣದಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆ ಶಾರಿಕ್ಗೆ ನ್ಯಾಯಾಲಯ 10 ವರ್ಷ ಕಠಿಣ ಜೈಲು ಶಿಕ್ಷೆ, 94,000 ದಂಡ ವಿಧಿಸಿದೆ. ಇನ್ನು ಇದೇ ವೇಳೆ ತನ್ನನ್ನ ಶಿವಮೊಗ್ಗ ಜೈಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಉಗ್ರ ಶಾರಿಕ್ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದಾನೆ. ಸರಿಯಾಗಿ ನಿದ್ದೆ ಬರದೆ 3 ವರ್ಷ ಆಗಿದೆ, ಟ್ಯಾಬ್ಲೆಟ್ ಎಲ್ಲ ಸರಿ ಹೋಗ್ತಾ ಇಲ್ಲ, ಹೀಗಾಗಿ ಶಿವಮೊಗ್ಗ ಜೈಲಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿಕೊಂಡಿದ್ದಾನೆ. ಎಲ್ಲ ಖೈದಿಗಳು ಬೆಂಗಳೂರಿಗೆ ವರ್ಗಾವಣೆ ಆಗ್ಬೇಕು ಅಂತ ಅರ್ಜಿ ಹಾಕ್ತಾರೆ, ನೀವೇನು ಶಿವಮೊಗ್ಗ ಕೇಳ್ತಿದ್ದೀರಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉಗ್ರ ಶಾರಿಕ್, ಶಿವಮೊಗ್ಗ ಜೈಲಿಗೂ ನಮ್ಮ ಮನೆಗೂ 60 ಕಿಲೋಮೀಟರ್ ಇದೆ, ಬೆಂಗಳೂರಿನಿಂದ 400 ಕಿಲೋಮೀಟರ್ ಆಗುತ್ತೆ, ಹೀಗಾಗಿ ಶಿವಮೊಗ್ಗ ಜೈಲಿಗೆ ಕಳುಹಿಸಿಕೊಡಲು ಮನವಿ ಮಾಡಿಕೊಂಡಿದ್ದಾನೆ. ಆದರೆ ಶಾರಿಕ್ ಮನವಿಯನ್ನ ಎನ್ಐಎ ನ್ಯಾಯಾಧೀಶರು ತಿರಸ್ಕರಿಸಿದ್ದಾರೆ. ಶಿವಮೊಗ್ಗ ಜೈಲಿಗೆ ವರ್ಗಾವಣೆ ಮಾಡಲು ನಿರಾಕರಿಸಿದ್ದಾರೆ. ಉಗ್ರ ಶಾರಿಕ್ಗೆ ಈಗ ಪರಪ್ಪನ ಅಗ್ರಹಾರವೇ ಗತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವೆಂಬರ್ 19, 2022ರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು. ಮಂಗಳೂರಿನ ಕಂಗನಾಡಿ ಠಾಣಾ ವ್ಯಾಪ್ತಿಯಲ್ಲಿ ಈ ಸ್ಫೋಟ ಸಂಭವಿಸಿತು. ಹೋಗ್ತಾ ಇದ್ದ ಆಟೋದಲ್ಲಿ ಏಕಾಏಕಿ ಬ್ಲಾಸ್ಟ್ ಆದಾಗ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಇದು ಸಿಲಿಂಡರ್ ಬ್ಲಾಸ್ಟೋ ಅಥವಾ ಏನೋ ಆಗಿ ಬ್ಲಾಸ್ಟ್ ಆಗಿದ್ದಲ್ಲ ಅನ್ನುವಂಥ ಅನುಮಾನ ವ್ಯಕ್ತವಾಯಿತು. ಅದು ಸತ್ಯ ಕೂಡ ಆಯಿತು. ಇದು ಸಾಮಾನ್ಯವಾದ ಬ್ಲಾಸ್ಟ್ ಆಗಿರಲಿಲ್ಲ. ಆಟೋದಲ್ಲಿ ಕುಕ್ಕರ್ ತೆಗೆದುಕೊಂಡು ಹೋಗ್ತಾ ಇದ್ದ ಇದೇ ಶಾರಿಕ್. ಸಂಜೆ 4:30ಕ್ಕೆ ನಡೆದಿದ್ದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ 90 ನಿಮಿಷದ ಬದಲು 9 ನಿಮಿಷಕ್ಕೆ ಟೈಮರ್ ಅನ್ನ ಸೆಟ್ ಮಾಡಿಬಿಟ್ಟ ಈತ. ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಅದನ್ನ 90 ನಿಮಿಷಕ್ಕೆ ಸೆಟ್ ಮಾಡಬೇಕಾಗಿತ್ತು. ಆದರೆ ಈತ ಅತೀ ಬುದ್ಧಿವಂತ, 9 ನಿಮಿಷಕ್ಕೆ ಸೆಟ್ ಮಾಡಿ ಆಟೋದಲ್ಲಿ ಕೂತ್ಕೊಂಡ. 9 ನಿಮಿಷಕ್ಕೆ ಇವನು ಡೆಸ್ಟಿನೇಷನ್ ರೀಚ್ ಆಗಿರಲ್ಲ, ಢಮಾರ್ ಕೇಳ್ಕತಾಮ್. ಬೇಗ ಟೈಮರ್ ಸೆಟ್ ಮಾಡಿದ್ರಿಂದ ಆಟೋದಲ್ಲೇ ಸ್ಫೋಟ ಆಗ್ಬಿಡ್ತಿದ್ವು. ಏನಾಯ್ತು ಅಂತ ಆತನಿಗೂ ಗೊತ್ತಾಗ್ಲಿಲ್ಲ. ಆಟೋದಲ್ಲಿ ಹೋಗುವಾಗಲೇ ಈ ಬಾಂಬ್ ಬ್ಲಾಸ್ಟ್ ನಡೆದೋಗಿತ್ತು. ಶಿವಮೊಗ್ಗ ಮೂಲದ ಬಾಂಬರೇ ಈ ಶಾರಿಕ್. ಈತನನ್ನು ಅರೆಸ್ಟ್ ಮಾಡುವ ಕೆಲಸ ಆಯಿತು. UAPA ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು NIA ತನಿಖೆಯನ್ನು ಶುರು ಮಾಡಿತು. 2025 ಡಿಸೆಂಬರ್ನಲ್ಲಿ ತಪ್ಪೊಪ್ಪಿಗೆ ಪತ್ರವನ್ನು ಸಲ್ಲಿಸಿದ ಈ ಮೊಹಮ್ಮದ್ ಶಾರಿಕ್ ಈಗ NIA ವಿಶೇಷ ನ್ಯಾಯಾಲಯ ಈತನಿಗೆ 10 ವರ್ಷ ಜೈಲು ಶಿಕ್ಷೆ, ಕಠಿಣ ಜೈಲು ಶಿಕ್ಷೆ, 94,000 ರೂಪಾಯಿ ದಂಡವನ್ನು ವಿಧಿಸಿ ಆದೇಶ ನೀಡಿದೆ. ಇನ್ನು ಈತ ಶಿವಮೊಗ್ಗ ಜೈಲಿಗೆ ಟ್ರಾನ್ಸ್ಫರ್ ಕೊಡಿ ಅಂತ ಕೇಳಿಕೊಂಡಿದ್ದ. ಅದೆಲ್ಲ ಆಗಲ್ಲಪ್ಪ, ಇಲ್ಲೇ ಇರಬೇಕು ಅಂತ ಹೇಳಿ ಆ ಒಂದು ಅರ್ಜಿಯನ್ನು ಕೂಡ ತಿರಸ್ಕರಿಸಿದೆ, ಮನವಿಯನ್ನು ತಿರಸ್ಕರಿಸಿದೆ. ಹರಿಹರದ ಪಂಚಮಸಾಲಿ ಮಠದಲ್ಲಿ ಇವತ್ತು ಮತ್ತೊಂದು ಹೈ ಡ್ರಾಮಾ ನಡೆದೋಗಿದೆ. ವಚನಾನಂದ ಸ್ವಾಮೀಜಿ ಬೆಂಬಲಿಗರು ಲೆಕ್ಕ ಕೊಡಿ ಅಂತ ಕೇಳಿದ್ದಕ್ಕೆ ಟ್ರಸ್ಟ್ ಲೆಕ್ಕ ಕೊಡೋದಕ್ಕೆ ಮುಂದಾಯಿತು. ಈ ವೇಳೆ ನೂಕಾಟ, ತಳ್ಳಾಟವೇ ನಡೆದೋಯ್ತು. ಕೊನೆಯಲ್ಲಿ ಲೆಕ್ಕ ಪಕ್ಕ ಆಯ್ತಾ ಇಲ್ವಾ ನೋಡ್ಕೊಂಬ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಲಡಾಯಿ. ಸ್ವಾಮೀಜಿ ಮುಂದೆಯೇ ಸಂಘರ್ಷ, ಹೊಡೆದಾಟ. ಮಠ, ದೇವಸ್ಥಾನ ಅಂದ್ರೆ ಜನರಿಗೆ ನೆಮ್ಮದಿಯ ತಾಣ, ಆಧ್ಯಾತ್ಮಿಕತೆಯ ಅಂಗಳ. ಆದರೆ ಹರಿಹರ ಪಂಚಮಸಾಲಿ ಮಠ ಇಂದು ಇದಕ್ಕೆ ಅಕ್ಷರಶಃ ತದ್ವಿರುದ್ಧವಾಗಿತ್ತು.
ವಚನಾನಂದ ಸ್ವಾಮೀಜಿ ಹಾಗೂ ಮಠದ ಟ್ರಸ್ಟಿಗಳ ನಡುವಿನ ಗುದ್ದಾಟಕ್ಕೆ ಇಂದು ಪಂಚಮಸಾಲಿ ಮಠ ರಣರಂಗವಾಗಿತ್ತು. ಲೆಕ್ಕ ಕೊಡುವ ನೆಪದಲ್ಲಿ ಟ್ರಸ್ಟಿಗಳು ಮಠದ ಆವರಣದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಈ ವೇಳೆ ವಚನಾನಂದ ಶ್ರೀಗಳ ಬೆಂಬಲಿಗರು ವೇದಿಕೆಯತ್ತ ನುಗ್ಗಿದ್ದು ಗಲಾಟೆ ಗದ್ದಲ ಹೈಡ್ರಾಮಕ್ಕೆ ಕಾರಣ ಆಯಿತು. ವಚನಾನಂದ ಸ್ವಾಮೀಜಿ ಉಚ್ಚಾಟನೆಯಿಂದ ಶುರುವಾದ ಈ ಸಮರ ಈಗ ಎರಡು ಗುಂಪಿನ ಬೆಂಬಲಿಗರು ಪರಸ್ಪರ ಹೊಡೆದಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ಸ್ವಾಮೀಜಿಯನ್ನ ಹೊರಹಾಕುತ್ತಿದ್ದಂತೆ ಶ್ರೀಗಳ ಬೆಂಬಲಿಗರು 2008ರಿಂದ 2026ರ ಲೆಕ್ಕ ಕೊಡಿ ಎಂದು ಟ್ರಸ್ಟ್ ವಿರುದ್ಧ ಅಭಿಯಾನ ಮಾಡಿದ್ರು. ಇದರ ಬೆನ್ನಲ್ಲೇ ಲೆಕ್ಕ ಕೊಡಲೆಂದೇ ಟ್ರಸ್ಟಿಗಳು ಸಮಾವೇಶ ನಡೆಸಿದ್ರು. ಆದರೆ ಇಲ್ಲಿ ಆಗಿದ್ದು ಮಾತ್ರ ರಣರಂಗ. ಲೆಕ್ಕ ಕೊಡುವ ಸಮಾವೇಶ ನಡೆಯುತ್ತಿರುವಾಗಲೇ ಸ್ವಾಮೀಜಿ ಬೆಂಬಲಿಗರೊಂದಿಗೆ ಮಠದ ಆವರಣ ಪ್ರವೇಶಿಸಿದ್ರು. ಈ ವೇಳೆ ಸಮಾವೇಶದ ವೇದಿಕೆ ಬಳಿಗೆ ನುಗ್ಗಿದ ಶ್ರೀಗಳ ಬೆಂಬಲಿಗರು ಟ್ರಸ್ಟಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ವೇದಿಕೆ ಬಳಿ ತಳ್ಳಾಟ ನೂಕಾಟಕ್ಕೆ ಕಾರಣವಾಯಿತು. ಈತ ವೇದಿಕೆ ಮೇಲಿದ್ದ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ವೇದಿಕೆಯ ಮುಂದೆ ಸೆಡ್ಡು ಹೊಡೆದು ಸ್ವಾಮೀಜಿಯನ್ನ ಮಠದಿಂದ ಹೊರಗೆ ಹಾಕ್ತೀವಿ ಎಂದು ಸವಾಲ್ ಹಾಕಿದ್ರು. ಇದರಿಂದ ಸ್ಥಳದಲ್ಲಿ ಮತ್ತಷ್ಟು ಗದ್ದಲಕ್ಕೆ ಕಾರಣವಾಯಿತು. ಇವತ್ತು ಚಪ್ಪಲಿಯನ್ನ ತೋರಿಸ್ತೀರಿ, ನೀವು ಯಾರಿಗೆ ತೋರಿಸಿದ್ರಿ? ಸಿರಿಗಾರಿ ನಾಗನಗೌಡರಿಗೆ ತೋರಿಸಿದ್ರಿ, ನೀವು ಶಿವಪ್ಪರಿಗೆ ತೋರಿಸಿದ್ರಿ, ಇವತ್ತು ಉಮ್ಮಣ್ಣರಿಗೆ ತೋರಿಸಿದ್ರಿ, ಸಮಾಜದ ಎಲ್ಲ ಹಿರಿಯರಿಗೆ ತೋರಿಸಿದ್ರಿ. ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಇವತ್ತು ತಾಲೂಕನ್ನ ಹರಿದ ಹಂಚೆ ಹೋಗಂಗೆ ಮಾಡಿದಂತ ಈ ಸ್ವಾಮೀಜಿನೇ ಇವತ್ತು ನಾವು ಓಡಿಸ್ತೀವಿ, ಕಳಿಸ್ತೀವಿ. ಈಗ ನಾವು ಬರ್ತೀವಿ, ಈಗ ಅಲ್ಲಿಗೆ ಬರ್ತೀನಿ. ನಿನಗೆ ಸುಮ್ಮನಿದ್ರೆ ಸರಿ, ನೀವು ಅಲ್ಲಿಗೆ ಬರ್ತೀನಿ ನಾನು. ಲೆಕ್ಕ ಕೊಡುವಾಗ ಫ್ಯೂಸ್ ಕಿತ್ತ ಕಿಡಿಗೇಡಿಗಳು. ಲೆಕ್ಕ ಕೊಡುವ ಸಮಾವೇಶದ ವೇಳೆ ಸಂಗನ ಬಸವ ಸ್ವಾಮೀಜಿ ಮಾತನಾಡುವ ವೇಳೆ ಕಿಡಿಗೇಡಿಗಳು ಫ್ಯೂಸ್ ಕಿತ್ತು ವಿದ್ಯುತ್ ಕಡಿತಗೊಳಿಸಿದ್ದಾರೆ. ವಚನಾನಂದ ಸ್ವಾಮೀಜಿ ಬೆಂಬಲಿಗರು ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಾರೆ ಎಂದು ಟ್ರಸ್ಟಿಗಳು ಬೆಂಬಲಿಗರು ಆರೋಪಿಸಿದರು. ಈ ವೇಳೆ ಸ್ವಾಮೀಜಿ ಹಠಾವೋ ಪೀಠ ಬಚಾವೋ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈತ ಸಮಾವೇಶಕ್ಕೂ ಮುನ್ನ ಟ್ರಸ್ಟ್ನ ಸದಸ್ಯರು ಮಹಾಂತ ಸ್ವಾಮಿ ಗದ್ದುಗೆಗೆ ನಮಸ್ಕರಿಸಲು ತೆರಳಿದ್ರು. ಆಗ ಮಠದ ಟ್ರಸ್ಟಿ ಚಂದ್ರಶೇಖರ ಪೂಜಾರಿ ಹಾಗೂ ವಚನಾನಂದ ಸ್ವಾಮೀಜಿ ಮುಖಾಮುಖಿಯಾಗಿದ್ದಾರೆ. ಈ ಎಲ್ಲ ಹೈಡ್ರಾಮಾಗಳ ನಡುವೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ ಲೆಕ್ಕ ಮಂಡನೆ ಮಾಡಿದ್ರು. 2008ರಿಂದ 2026ರವರೆಗೆ 27,61,51,518 ರೂಪಾಯಿ ಜಮಾ ಆಗಿದೆ ಎಂದು ಮಾಹಿತಿ ನೀಡಿದ್ರು. ಎಲ್ಲ ಮುಗಿಯೋದಕ್ಕೆ ಲೆಕ್ಕ ಕೊಟ್ಟಿವೆ. ಎಷ್ಟಾಗಿತ್ತಪ್ಪ ಅಂದ್ರೆ 1,86,81,190 ರೂಪಾಯಿ ಆಗಿತ್ತು. ಅದನ್ನ ಟ್ರಸ್ಟ್ ಬೋರ್ಡ್ ಮುಂದೆ ಇಟ್ವಿ. ಇದುವರೆಗೂ ಖರ್ಚಾಗಿರೋದು ಅಂತ ನಮ್ಮ ಹಿರಿಯರು ಹೇಳಿದ್ರು. ನಮ್ಮ ಸಮಾಜ, ನಮ್ಮ ಟ್ರಸ್ಟು, ನಮ್ಮ ಪೀಠ ಸಾಲ ಮಾಡಬಾರ್ದಾಗಿತ್ತು. ನಾವು ಯಾವಾಗೂ ಸಾಲಗಾರರಾಗಿರಬಾರ್ದಾಗಿತ್ತು. ನೀವು ಯಾಕೆ ಮಾಡಿದ್ರಿ ಇದನ್ನ? ರೊಕ್ಕ ಹಾಕಿ ಮಾಡೋಂಥದ್ದು ಏನಿತ್ತು? ಯಾಕೆ ಅನ್ನೋದು ಒಂದು ವಿಚಾರ ಇತ್ತು. ಕಳ್ಳರಂತೆ ಬಂದು ಲೆಕ್ಕ ಕೊಡಬೇಡಿ, ವಚನಾನಂದ ಶ್ರೀ ಕಿಡಿ. ಮಠದ ಆವರಣದಲ್ಲಿ ಸಮಾವೇಶ ನಡೆಸಿ ಟ್ರಸ್ಟಿಗಳು ಲೆಕ್ಕ ಕೊಡಲು ಮುಂದಾಗಿದ್ದಕ್ಕೆ ವಚನಾನಂದ ಶ್ರೀ ಕೆಂಡವಾಗಿದ್ದಾರೆ. ಸಮಾವೇಶ ನಡೆಸಿ ಕಳ್ಳರಂತೆ ಬಂದು ಲೆಕ್ಕ ಕೊಡೋದಲ್ಲ, ಪುಸ್ತಕ ಮಾಡಿ ಕೊಡಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ಲೆಕ್ಕ ಟೇಬಲ್ ಟು ಟೇಬಲ್ ಕೊಡಬೇಕು. ನಾವು ಮ್ಯಾಕ್ ಕೂತ್ಕೊಂಡು ಲೆಕ್ಕ ಕೊಡೋದಲ್ಲ, ಮ್ಯಾಕ್ ಕೂತ್ಕೊಂಡು ಯಜಮಾನ ಕೊಡೋದಲ್ಲ. ಇದು ಕೊಟ್ಟವರು ಜನಸಾಮಾನ್ಯ ಭಕ್ತರಿಗೆ ಪಾರದರ್ಶಕವಾಗಿರುವಂಥ ಲೆಕ್ಕ ಬೇಕಾಗಿದೆ. ಅಕೌಂಟ್ನಲ್ಲಿ ಅಕೌಂಟ್ ಬಂದು ತೋರಿಸೋದೆಲ್ಲ ಸಾಮಾನ್ಯ. ಅದು ಸರ್ಕಾರ ಯಾವತ್ತು ಬಜೆಟ್ ಮಾಡಬೇಕಾದ್ರೆ ಒಂದು ಪುಸ್ತಕವನ್ನು ಕೊಡ್ತದೆ, ಪ್ರಿಂಟ್ ಮಾಡ್ತದೆ. ಹಂಗೆ ಇಲ್ಲಿವರೆಗೆ ಯಾರು ಕೊಟ್ಟರು ಪುಸ್ತಕ ಮಾಡಿ ಕೊಡಲಿಲ್ಲ. ಪುಸ್ತಕ ಹೊಡಿಸ್ಲಿ. ನಾವು ಸುದ್ದಿದ್ರೆ ಯಾಕೆ ಹೆದರಬೇಕು? ಪರಿಶೀಲನೆ ಮಾಡ್ತಾರೆ ಸಮಾಜ. ಶಾಂತಿಯ ವಾತಾವರಣವಾಗಬೇಕಿದ್ದ ಮಠ ಇಂದು ಹೊಡೆದಾಟಕ್ಕೆ ವೇದಿಕೆಯಾಗುವಂತಾಗಿತ್ತು. ಪೊಲೀಸರ ಹರಸಾಹಸದಿಂದಾಗಿ ಮಠದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಟ್ರಸ್ಟ್ನ ಸದಸ್ಯರು ಲೆಕ್ಕ ಕೊಟ್ಟು ಪೊಲೀಸರ ಭದ್ರತೆಯಲ್ಲೇ ಮಠದಿಂದ ತೆರಳಿದ್ದಾರೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.
ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರಣಕಣ ರಂಗೇರಿದೆ. 2ನೇ ಹಂತದ ಮತದಾನಕ್ಕೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ನಿನ್ನೆ ಪ್ರಧಾನಿ ಮೋದಿ ಅವರು ರೋಡ್ ಶೋ ಮಾಡಿದರೆ ಇವತ್ತು ದೀದಿ ರೋಡ್ ರ್ಯಾಲಿ ನಡೆಸುವ ಮೂಲಕ ಭರ್ಜರಿಯಾದಂಥ ಪ್ರಚಾರಕ್ಕೆ ಅವರು ಕೂಡ ಸಾಕ್ಷಿಯಾದರು. ಏನು ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ಕೊಂಬನ್ನಿ. ಅಂತಿಮ ಚರಣ ತಲುಪಿದ ಪಂಚರಾಜ್ಯ ಮತ ಫೈಟ್. ಎರಡು 2026 ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ ಹೆಚ್ಚು ಕಾತುರಕ್ಕೆ ಕಾರಣವಾಗಿರುವಂತಹ ರಾಜ್ಯ ಅಂದರೆ ಅದು ಪಶ್ಚಿಮ ಬಂಗಾಳ. ಬರೋಬ್ಬರಿ 294 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23ರಂದು 152 ಕ್ಷೇತ್ರಗಳಿಗೆ ದಾಖಲೆ 92% ಮತದಾನವಾಗಿತ್ತು. ಇದು ಬಂಗಾಳದಲ್ಲಿ ಎದ್ದಿರುವಂತಹ ಬಿಜೆಪಿ ಪರವಾದ ಅಲೆ ಅಂತ ಮೋದಿ ಆದಿಯಾಗಿ ನಾಯಕರು ಘೋಷಣೆ ಮಾಡಿಕೊಂಡಿದ್ರು. ಈ ಬಾರಿ ಬಂಗಾಳದಲ್ಲಿ ಕೇಸರಿ ನಿಶಾನೆ ಹಾರಿಸಲೇಬೇಕು ಎಂದು ಬಿಜೆಪಿ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೋಲ್ಕತ್ತಾದಲ್ಲಿ ಭರ್ಜರಿ ರೋಡ್ ಶೋ ಮಾಡಿದ್ರು. ಬಂಗಾಳದ ಜನತೆ ಬದಲಾವಣೆಯನ್ನು ಬಯಸಿದ್ದಾರೆ ಅಂತ ಅಬ್ಬರಿಸಿದ್ರು. ನಿನ್ನೆ ಮೋದಿ ಸರದಿಯಾದರೆ ಇಂದು ಕೋಲ್ಕತ್ತಾದಲ್ಲಿ ದೀದಿ ಬೃಹತ್ ರ್ಯಾಲಿ ಮಾಡಿದರು. ಪಾದಯಾತ್ರೆಯಲ್ಲೇ ತೆರಳಿ ಬಹಿರಂಗ ಮತಯಾಚನೆ ಮಾಡಿದರು. ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು, ಉಳಿದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ನಡೆಯಲಿದ್ದು, 2ನೇ ಹಂತದಲ್ಲಿ ಎಷ್ಟು ಪ್ರಮಾಣದ ಮತದಾನ ನಡೆಯಲಿದೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಮೇ 4ರ ಫಲಿತಾಂಶದತ್ತ ಪಂಚರಾಜ್ಯದತ್ತ ಚಿತ್ತ. ಪಶ್ಚಿಮ ಬಂಗಾಳದಂತೆಯೇ 2 ಹಂತದಲ್ಲಿ ಚುನಾವಣೆ ಕಂಡ ಅಸ್ಸಾಂನಲ್ಲಿ ಈ ಬಾರಿ 85.64% ಮತದಾನವಾಗಿದೆ. ಕ್ಷೇತ್ರ ಮರುವಿಂಗಡಣೆ ಬಳಿಕ 126 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು, ಬಿಜೆಪಿಯ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಕಾಂಗ್ರೆಸ್ನ ಗೌರವ್ ಗೊಗೊಯ್ ನಡುವೆ ಸಿಎಂ ಸಿಂಹಾಸನಕ್ಕಾಗಿ ಸಮರ ನಡೀತಾ ಇದೆ. ದಕ್ಷಿಣ ರಾಜ್ಯಗಳ ಪೈಕಿ ಹೈ ವೋಲ್ಟೇಜ್ ಅಖಾಡವಾಗಿರುವಂತಹ ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನವಾಗಿದೆ. ದ್ರಾವಿಡ ನಾಡಲ್ಲಿ 84% ಮತದಾನವಾಗಿದೆ. 3ನೇ ಬಾರಿ ಮುಖ್ಯಮಂತ್ರಿಯಾಗುವಂತಹ ವಿಶ್ವಾಸದಲ್ಲಿ ಸ್ಟಾಲಿನ್ ಇದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಎಐಎಡಿಎಂಕೆ ಅಧಿಕಾರ ಹಿಡಿಯುವಂತಹ ಕನಸಿನಲ್ಲಿದೆ. ಪಕ್ಕದ ಪುದುಚೇರಿಯ 30 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು, ಅಲ್ಲಿಯೂ ಕೂಡ 92.23% ವೋಟಿಂಗ್ ಆಗಿದೆ. ಇನ್ನು ಕಮ್ಯುನಿಸ್ಟರ ಕೊನೆಯ ನೆಲೆಯಾಗಿರುವಂತಹ ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳಿದ್ದು, ಒಂದೇ ಹಂತದಲ್ಲಿ ಮತದಾನವಾಗಿದೆ. 80% ಮತದಾನ ನಡೆದಿದ್ದು, ಆಡಳಿತಾರೂಢ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರ ಹಣಾಹಣಿ ಇದೆ. ಈ ಬಾರಿ ಪಂಚರಾಜ್ಯಗಳ ಚುನಾವಣೆ ಬಿಜೆಪಿ, ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳಿಗೂ ಕೂಡ ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ. ಮೇ 4ರಂದು ಹೊರಬೀಳುವ ಫಲಿತಾಂಶ ರಾಷ್ಟ್ರದ ರಾಜಕೀಯ ಚಿತ್ರಣವನ್ನೇ ಬದಲಿಸಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH